ಕೇಳಿಸ್ತಾ ಇದೆ ಒಂಚೂರು ಒಂದೇ ನಿಮಿಷ. ಸರ್ ಪಿಕ್ಚರ್ ಕೂಡ ಡಾರ್ಕ್ನೆಸ್ ಇದೆ. ಇದು ನಂದು ಒಂದು ನಿಮಿಷ ಸರ್. ಸರ್ ನಿಮ್ಮ ಭಾವಚಿತ್ರ ಡಾರ್ಕ್ನೆಸ್ ಭಾಳ ಇದೆ ಸರ್. ಸರ್ ಅದನ್ನ ನೀವು ಸ್ವಲ್ಪ ಟಾಲರೇಟ್ ಮಾಡ್ಕೊಳ್ಳಿ ಸರ್ ದಯವಿಟ್ಟು. ಯಾಕಂದ್ರೆ ಇದು ಹಳೆ ಕಂಪ್ಯೂಟರ್, ನಂದು ಹೊಸ ಕಂಪ್ಯೂಟರು ಏನೋ ಇದಾಗಿ ಪ್ರಾಬ್ಲಮ್ ಆಗಿದೆ ಸರ್, ಅದಕ್ಕೆ ಸ್ವಲ್ಪ. ಈಗ ಕೇಳಿಸ್ತಾ ಇದೆ ನೋಡಿ ಸರ್. ಆಡಿಬಲ್ ಇದೆ. ಆಡಿಬಲ್ ಅಲ್ಲ, ದಯವಿಟ್ಟು ನೀವು ಇವತ್ತು ನನ್ನ ಇದನ್ನ ಮಾಡಬೇಕು. ನನ್ನ ರಿಮೋಟ್ ಇದಾಗಿದೆ, ಏನು ಹೊಸ ಕಂಪ್ಯೂಟರ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇರೋದು. ಹಳೆ ಕಂಪ್ಯೂಟರ್ ನಲ್ಲಿ ಮಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆ ಅಲ್ವಾ ಸರ್? ಕೇಳಿಸ್ತಾ ಇದೆ. ಶರಣಾರ್ಥಿ ಸರ್ ಇನ್ ಸ್ವಲ್ಪ ಸೌಂಡ್ ಕೊಡಿ ಅಪ್ಪವ್ರೆ. ಈಗ ನೋಡಿ ಕೇಳಿಸ್ತಾ ಇದೆಯಾ? ಸ್ವಲ್ಪ ಹತ್ರ ಬಂದ್ರೆ ಸಾಕಷ್ಟೇ ರೀ. ಸ್ವಲ್ಪ ಹತ್ರ ಇಟ್ಕೊಡ್ರಿ. ಕೇಳಿಸ್ತಾ ಇದೆ. ವಾಯ್ಸ್ ಕ್ಲಿಯರ್ ಇದೆ. ವಾಯ್ಸ್ ಕ್ಲಿಯರ್ ಇದೆ. ವಾಯ್ಸ್ ಕ್ಲಿಯರ್ ಆಗಿದೆ. ಶರಣರ ಶಿವಯೋಗ ಮಾಡ್ಬೇಕಂತ 8 ತಯಾರು ಮಾಡ್ಕೊಂಡ್ರೆ ಒಂದು ಮಗು, 2 ವರ್ಷದ ಮಗು ಪಟಾಕ್ಷಿ ಹೊಡೆದುಕೊಂಡು ಪಾಪ ತಲೆ, ತುಟಿ, ನಾಲಿಗೆ ಎಲ್ಲ ಇದಾಗಿ ಹರಿದು ಅದು ಶಸ್ತ್ರಕ್ರಿಯೆ ಬಹಳ ರಕ್ತಸ್ರಾವ ಇತ್ತು. ಅದನ್ನೆಲ್ಲ ಹೊಲಿದು ಬರೋಕೆ ನನಗೆ ಲೇಟ್ ಆಯಿತು. ಅದಕ್ಕೆ ತಾವೆಲ್ಲ ಕ್ಷಮಿಸಬೇಕು. ನನಗೆ ಅದು ಬಿಡ್ಲಾರ್ದು ಒಂದು ಕಾಯಕ, ಒಬ್ಬ ಸರ್ಜನ್ ಆಗಿರೋದ್ರಿಂದ ಅರ್ಧ ಗಂಟೆ ಲೇಟೇ ಆಗಿರೋದ್ರಿಂದ ತಾವು ಕ್ಷಮಿಸಲೇಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶರಣರ ಶಿವಯೋಗ ತಮ್ಮ ಸೇವೆಗೆ ಶರಣಾರ್ಥಿಗಳು. ಅಪ್ಪರೇ ನೀವು ದೊಡ್ಡ ಕಾರ್ಯಕ್ಕೆ ಹೋಗಿದ್ದೀರಾ. ಶರಣಾರ್ಥಿಗಳು ನಾವ್ ಹೇಳ್ಬೇಕು ನಿಮಗೆ ಕ್ಷಮೆನ. ಶಿವಯೋಗ ಅಲ್ರಿ ಪರ? ಹೌದು, ಅವನ್ನ ಶರಣರ ಶಿವಯೋಗ. ಶರಣಾರ್ಥಿಗಳು. ಶರಣು ಅಕ್ಕ, ನಿಮ್ಮೆಲ್ಲರ ಆಶೀರ್ವಾದ ಇರೋದ್ರಿಂದ ಅದೆಲ್ಲ ಸಾಧ್ಯವಾಗ್ತಾ ಇದೆ ಅಂತ ಒಂದು ಸದಾಶಯದೊಂದಿಗೆ ಇವತ್ತಿನ ಶರಣರ ಶಿವಯೋಗವನ್ನ ನಾವು ನೋಡೋಣ. ವಿಕಸನ ಕ್ರಮಗಳನ್ನ ನಾವು ನೋಡ್ತಾ ಇದ್ದೀವಿ ಶಿವಯೋಗದಲ್ಲಿ. ಅದರಲ್ಲಿ ಒಂದನೆಯದು ಸಹಜದಿಂದ ಶೂನ್ಯದ ವಿಕಾಸ ಹೇಗಾಯಿತು, ಆ ಅನುಚಕ್ರದಲ್ಲಿರುವ, ಅನುಲಿಂಗದಲ್ಲಿರುವ ಏನೇನೂ ಇಲ್ಲದಿರುವ ಒಂದು ಸ್ಥಿತಿಯಿಂದ ಆಚಾರ ಲಿಂಗದವರೆಗೆ ಹೇಗೆ ಅದು ವಿಕಾಸ ಆಗ್ತಾ ಹೋಯಿತು ಅನ್ನೋದನ್ನ ನಾವು ನೋಡ್ತಾ ಹೋದ್ವಿ. ಅದು ಅಲ್ಲದೆ ಓಂ ಅಂತ ಒಂದು ಅಕ್ಷರದಲ್ಲಿ ಎಷ್ಟೊಂದು ತತ್ವಗಳು ಅಡಗಿವೆ, ಎಷ್ಟೊಂದು ಶಕ್ತಿಗಳಿವೆ, ಎಷ್ಟೊಂದು ಸ್ಥಳಗಳಿವೆ, ಎಷ್ಟೊಂದು ಲಿಂಗಗಳಿವೆ ಅನ್ನೋದನ್ನ, ಅದನ್ನು ಪ್ರಾಕ್ಟಿಕಲಿ ಆ ಚಿತ್ರವನ್ನೇ ಬರೆದು ನಾವು ಅದನ್ನು ಅಭ್ಯಸನ ಮಾಡಿಕೊಂಡು ಮನದಟ್ಟು ಮಾಡಿಕೊಂಡಿಯೂ ಆಯಿತು. ಹಾಗೇನೆ ಈ ಇಡೀ ದೇಹ ಪಂಚವಿಂಶತಿ ತತ್ವಗಳಿಂದ ಆಗಿದೆ ಅನ್ನೋದನ್ನ ನೋಡಿಕೊಂಡು, ಪಂಚವಿಂಶತಿ ತತ್ವಗಳೆಂದರೇನು, ಅವು ಒಂದಕ್ಕೊಂದು ಹೇಗೆ ಬೆಸಗೊಂಡು 25 ತತ್ವಗಳಾದವು, ಅದನ್ನೆಲ್ಲ ನೋಡಿದ್ವಿ. ಹಾಗೆ ನೀವು ವಿವಿಧ ಶಕ್ತಿಗಳನ್ನು ಸಹ ನೋಡಿದ್ವಿ. ಆ ಪರಾಶಕ್ತಿ, ಚಿಚ್ಛಕ್ತಿ, ಆದಿಶಕ್ತಿ, ಆ 5 ಶಕ್ತಿಗಳನ್ನು ಸಹ ನೋಡಿದ್ವಿ. ಹಾಗೇನೆ ಇವತ್ತು ನಾವು ಎಷ್ಟೊಂದು ಇದರಲ್ಲಿ ಪರಿಣಿತರಾಗಿದ್ದೇವೆ ಅಂದರೆ, ಈ ಲಿಂಗಗಳು ಯಾವುವು, ಚಕ್ರಗಳು ಯಾವುವು. ಯಾರಾದ್ರೂ ನಾವು ಯಾವುದೇ ರಾತ್ರಿ ನಿದ್ದೆಯಲ್ಲಿದ್ದಾಗಲೂ ಎಬ್ಬಿಸಿ ಕೇಳಿದರೆ ಆ ಪಶ್ಚಿಮ ಚಕ್ರದಲ್ಲಿರುವ ಲಿಂಗವನ್ನ ಹೇಳ್ತೀರಾ, ಪ್ರಸಾದಿ ಲಿಂಗ ಎಲ್ಲಿದೆ ಅಂತ ಹೇಳ್ತೀರಾ, ಜಂಗಮ ಲಿಂಗ ಎಲ್ಲಿದೆ ಅಂದ್ರೆ ಹೇಳ್ತೀರಾ. ಹೀಗೆ ಅಲ್ಲಿರುವ ತತ್ವಗಳು, ಅಲ್ಲಿರುವ ಅಂಶಗಳಾಗಿವೆ, ಎಲ್ಲವನ್ನೂ ನೀವು ನೋಡಿದ್ದೀರಾ. ಹಾಗೇನೆ ಅನೇಕರಿಗೆ, ಕೆಲವೊಬ್ಬರಿಗೆ ದೀಕ್ಷೆಯಾಗಿದೆ, ಕೆಲವೊಬ್ಬರಿಗೆ ದೀಕ್ಷೆಯಾಗಿಲ್ಲ. ಯಾಕೆ ಆ ಗೊಂದಲ? ಬೇಡವೇ ಬೇಡ, ದೀಕ್ಷೆಯನ್ನೇ ಪಡೆದುಕೊಂಡು ಬಿಡೋಣ. ದೀಕ್ಷೆಯಲ್ಲಿ ಏನಿದೆ ಅಂತ ನೋಡೋಕೆನೆ ನಾವು 6ನೇ ವಿಕಸನ ಕ್ರಮವನ್ನ ನೋಡ್ತಾ, ಕ್ರಿಯಾ ದೀಕ್ಷೆ ಯಾವ ಲಿಂಗಕ್ಕೆ ಕೊಡ್ತೀವಿ? ಕ್ರಿಯಾ ದೀಕ್ಷೆಯನ್ನ ಇಷ್ಟಲಿಂಗಕ್ಕೆ. ನಿಷ್ಕಲ ಲಿಂಗ, ಬ್ರಹ್ಮಚಕ್ರ. ಎಸ್. ಕ್ರಿಯಾ ದೀಕ್ಷೆಯಲ್ಲಿ ನಾವು ಆಜ್ಞಾ ದೀಕ್ಷೆ, ಆಜ್ಞೆಗಳನ್ನು ಕೊಡೋದು. ಇಷ್ಟಲಿಂಗ ಆಯ್ತು. ಇಷ್ಟಲಿಂಗ ಆಯ್ತು. ಆಜ್ಞಾ ದೀಕ್ಷೆಯಲ್ಲಿ ಆಜ್ಞೆಗಳನ್ನ ಕೊಡೋದು. ಯಾವಕ್ಕೆ ಆಜ್ಞೆಗಳನ್ನು ಕೊಡ್ತೀವಿ ನಾವು? ಆಜ್ಞೆಗಳನ್ನು ಕೊಡ್ಬೇಕಲ್ಲ. ಯಾರಿಗೆ ಆಜ್ಞೆಗಳನ್ನು ಕೊಡಬೇಕು ಆಜ್ಞಾ ದೀಕ್ಷೆಯಲ್ಲಿ? ಯಾರಿಗೆ ಆಜ್ಞೆಗಳನ್ನು ಕೊಡ್ತೀವಿ ನಾವು? ತನುವಿಗೆ, ಇಂದ್ರಿಯಗಳಿಗೆ, ಅಷ್ಟ ತನುವಿಗಳಿಗೆ ಆಜ್ಞೆಗಳನ್ನ ಕೊಟ್ವಿ. ಉಪಮಾ ದೀಕ್ಷೆಯಲ್ಲಿ ಏನ್ ಮಾಡಿದ್ವಿ? ಉಪಮೆಗಳನ್ನ ಕೊಟ್ವಿ. ಅಷ್ಟ ತನುಗಳು ಯಾವುವು ಇದೆ ಅವುಗಳಿಗೆ ಉಪಮೆಗಳನ್ನು ಕೊಟ್ವಿ. ಸ್ವಸ್ತಿಕಾರೋಹಣ ದೀಕ್ಷೆ ನೋಡಿದ್ವಿ, ಕಲಶಾಭಿಷೇಕ ನೋಡಿದ್ವಿ, ವಿಭೂತಿ ಧಾರಣೆ, ಲಿಂಗಾಯತ, ಲಿಂಗ ಸ್ವಾಯತ ಅಂದ್ರೆ ಏನ್ ನೋಡಿದ್ವಿ. ಮುಂದೆ ನಾವು ಸಮಯ ದೀಕ್ಷೆಯಲ್ಲಿ ಅಷ್ಟಮದಗಳನ್ನ, ಪಂಚಸೂತಕಗಳನ್ನ, ಸಪ್ತ ವ್ಯಸನಗಳನ್ನ, ಅರಿಷಡ್ ವರ್ಗಗಳನ್ನ ಬಿಡಬೇಕು, ಭವಿಪರವಾರವನ್ನ ತ್ಯಜಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಅಭ್ಯಸನ ಮಾಡಿದ್ವಿ. ಇವತ್ತು
ಮಂತ್ರ ದೀಕ್ಷೆ ನಿಸ್ಸಂಸಾರ ದೀಕ್ಷೆ ಅನ್ನೋದನ್ನ ಸಹ ಹೋದ್ ಸರಿ ನೋಡಿ, ಲಿಂಗಮಯವಾಗಬೇಕು ನಮ್ಮ ಮನಸ್ಸು, ನಾವೆಲ್ಲರೂ ಆ ಇಷ್ಟಲಿಂಗದ ಆಶ್ರಯವಾಗಬೇಕು, ನಮ್ಮ ಇಡೀ ದೇಹ ಲಿಂಗ ಕಾಯವಾಗಬೇಕು, ಹಾಗೇನೆ ನಾವು ಲಿಂಗ ಧ್ಯಾನದಲ್ಲಿ ಸತತವಾಗಿ ಇರಬೇಕು ಮತ್ತು ಲಿಂಗಾನುಸಂಧಾನವನ್ನು ಮಾಡಿಕೊಳ್ಳಬೇಕು, ಒಟ್ಟಿನಲ್ಲಿ ಲಿಂಗಾಂಗಿಯಾಗಿರಬೇಕು ಅನ್ನೋದೇ ನಿಸ್ಸಂಸಾರ ದೀಕ್ಷೆ ಅನ್ನೋದನ್ನ ಸಹ ನಾವು ನೋಡಿದ್ವಿ. ಇವತ್ತು ನಿರ್ವಾಣ ದೀಕ್ಷೆಯನ್ನ ನಾವು ನೋಡೋರಿದ್ದೀವಿ. ಅದನ್ನ ಇಲ್ಲಿ ಪಕ್ಕದ ಒಂದು ವಚನವಿದೆ, ಗುರುಸಿದ್ಧ ದೇವರದು, ಅದನ್ನ ಯಾರಾದರೂ ಓದಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿರ್ವಾಣ ದೀಕ್ಷೆ ಅಲ್ವಾ? ಲೌಕಿಕ ವಿಷಯಾದಿಗಳು, ಸುಖ ದುಃಖಾದಿಗಳು, ಆದಿವ್ಯಾಧಿಗಳು, ನಿರ್ವಾಣ. ಅಲ್ಲ, ಈ ಕಡೆ ವಚನ ಓದಿ. ಅಪ್ಪವ್ರೆ ಗುರುಸಿದ್ಧ ದೇವರ ವಚನ ಅಪ್ಪವ್ರೆ ಹೇಳಿ. ನೀನು ಓದು ಕಿರಣ್, ಅದನ್ನ ನೀನು ಓದದನ್ನ. ಯಾರಾದ್ರೂ ಅದನ್ನ ಓದಿ ದಯವಿಟ್ಟು. ಓದ್ತೇನ್ರಪ್ಪ. ಓದಿ. ಅಯ್ಯ, ಮರ್ತ್ಯದ ಮಧ್ಯದಲ್ಲಿ ಶ್ರೀ ಗುರು ಸಂಜಾತನಾದ ಮೇಲೆ ಹೊಣ್ಣು ಹೆಣ್ಣು ಮಣ್ಣು ಅನ್ನ ನೀರು ವಸ್ತ್ರ ಆಭರಣ ವಹನ ಪುತ್ರ ಮಿತ್ರ ಅನಾಚಾರ ದುಸ್ಸಂಗವೆಂಬ ದ್ವಾದಶ ಮಲಂಗಳ ಬಲೆಗೆ ಸಿಲ್ಕದೆ ಇಹಲೋಕದ ಭೋಗ ಪರಲೋಕದ ಮೋಕ್ಷಗಳಿಗೆ ಇಚ್ಛಿಸದೆ ಸಿರಿ ಹರುಷ ಮಿತ್ರ ದರಿದ್ರ ಚಿಂತೆ ಶತ್ರುತಂಗಳ ಸಮಾನಂಗೊಂಡು ಲಿಂಗಾಣತಿಯಿಂದ ಉಪವಾಸ ತೃಪ್ತಿಗಳು ಬಂದು ತಟ್ಟಿದಲ್ಲಿ ಸಂತೃಪ್ತನಾಗಿ ಆದಿ ವ್ಯಾಧಿಗಳು ಬಂದು ತಟ್ಟಿದಲ್ಲಿ ಪಾದೋದಕ ಪ್ರಸಾದದಲ್ಲಿ ಕೂಡಿಸಿ ಸಮ ಭಾಜನವ ಮಡಿ ಲಿಂಗ ಭೋಗೋಪಭೋಗಿಯಾಗಿ ಅವಿರಳಾನಂದದಿಂದ ಹಿಂದನ ಪಾಪ ಮುಂದಿನ ಪುಣ್ಯಗಳಿಗೆ ಹೊರತಾಗಿ ಅವ ತನ್ನೊಳಗೆ ಮಾಡಿಕೊಂಡು ಮನದ ಬಯಕೆ ನೀಗಿ ಕಾಳಹರ ಕರ್ಮಹರ ದುರಿತಹರ ಪಾಪಹರ ಲೀಲೆಯಿಂದ ಮರ್ಥದಲ್ಲಿ ಇದ್ದು ಇಲ್ಲದಂತೆ ಸಚ್ಚಿದಾನಂದವಾಗಿ ಆಚರಿಸುವಂತ ನಿಜನೈಷ್ಠಿಯೇ ನಿರ್ವಾಣ ದೀಕ್ಷೆ. ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ಪರಮಾನಂದ ಮೂರ್ತಿ ಚಿಕ್ಕದಂಡನಾಥ ಚೆನ್ನ ಬಸವರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಿಕೋತಮಂಗೆ ನಿರುಪಮಂ ಕೊಡುತ್ತಿದ್ದರು ನೋಡ ಸಂಗನ ಬಸವೇಶ್ವರ. ನೀವು ಇದನ್ನು ಹೇಳ್ಬೇಕಕ್ಕ, ಯಾವ ಸಂಪುಟ ಯಾವ ಸಂಖ್ಯೆ? ಸಮಗ್ರ ವಚನ ಸಂಪುಟ 10, ವಚನದ ಸಂಖ್ಯೆ 719. ಶರಣು ಶರಣಾರ್ಥಿಗಳು. ನಿರ್ವಾಣ ದೀಕ್ಷೆಯಲ್ಲಿ ನಿರ್ವಾಣ ಅಂದ್ರೆ ಬಿಡೋದು, ತೆಗಿಸೋದು, ಲೌಕಿಕ ವಿಷಯಾದಿಗಳು, ಸುಖ ದುಃಖಾದಿಗಳು ಮತ್ತು ಆದಿವ್ಯಾಧಿಗಳು. ಶಿವಯೋಗದಲ್ಲಿ ಇವೆಲ್ಲ ಯಾಕೆ ಬೇಕು, ಇವನ್ನ ಯಾಕೆ ಬಿಡಬೇಕು ಅಂದ್ರೆ, ಇಲ್ದಿದ್ರೆ ಈ ಶಿವಯೋಗ ನಮಗೆ ಸಿದ್ಧಿಯಾಗೋದಿಲ್ಲ ಅಂತಾನೇ ಅರ್ಥ. ಈಗಾಗಲೇ ಅನೇಕ ವಚನಗಳಲ್ಲಿ ಎಲ್ಲಾ ಶರಣೆಯರು ಇವತ್ತರ ಬಗ್ಗೆ ಹೇಳಿದ್ದಾರೆ. ಆದರೂ ಈ ವಚನ ಏನ್ ಹೇಳ್ತಾ ಇದೆ ಅಂದ್ರೆ, 3 ವಿಷಯಗಳನ್ನ ನಾವು ಬಿಡಬೇಕಾಗ್ತಾ ಇದೆ. ಒಂದು ಲೌಕಿಕ ವಿಷಯಾದಿಗಳು, ಸುಖ ದುಃಖಾದಿಗಳು ಮತ್ತು ಆದಿವ್ಯಾಧಿಗಳು. ಏನದು? ಅಯ್ಯ, ಮೃತ್ಯದ ಮಧ್ಯದಲ್ಲಿ ಶ್ರೀ ಗುರು ಕರಜಾತನಾದ ಮೇಲೆ ಅಂದ್ರೇನು? ಇಷ್ಟಲಿಂಗ ಕರಸ್ಥಲದಲ್ಲಿ ಬಂದ ನಂತರ ದ್ವಾದಶ ಮಲಂಗಳು, ದ್ವಾದಶ ಅಂದ್ರೆ 12, 1 ಮಣ್ಣು, 2ನೇದು ಹೆಣ್ಣು, 3ನೇದು ಮಣ್ಣು, 4ನೇದು ಅನ್ನ, 5ನೇದು ನೀರು, 6ನೇದು ವಸ್ತ್ರ, 7ನೇದು ಆಭರಣ, 8ನೇದು ವಾಹನ, ಮುಂದೆ ಪುತ್ರ ಮಿತ್ರ ಅನಾಚಾರ ದುಸ್ಸಂಗ, ಇವೆಲ್ಲ ಏನಿದೆಯಲ್ಲ ಇವು ದ್ವಾದಶ ಮಲಂಗಳು ಅಂತ ಬರ್ತಾ ಇದೆ. ಮತ್ತೆ ಅನ್ನ ನೀರು ಹೇಗೆ ಅಂದ್ರೆ, ಅನ್ನ ನೀರು ಬಿಡ್ಬೇಕಾ, ವಸ್ತ್ರ ಬಿಡಬೇಕಾ? ಇಲ್ಲಿ ಆಭರಣ ಬಿಡಬಹುದು, ಹೊನ್ನು ಹೆಣ್ಣು ಮಣ್ಣು ಬಿಡಬಹುದು. ಅನ್ನ ನೀರು ವಸ್ತ್ರ ಅಂದಾಗ ಇವು ಅಶುದ್ಧವಾದ ಒಂದು ಪರಿಕರಗಳು ಅಂತ ತಿಳಿದುಕೊಂಡು ನಾವು ಅವುಗಳನ್ನ ಪರಿಗಣಿಸಬೇಕು. ಅಂದ್ರೆ ಅನ್ನ ಬದಲಾಗಿ ಒಂದು ಮಾಂಸಾಹಾರ ತಗೊಳ್ಳೋದು, ನೀರಿನ ಬದಲಾಗಿ ಮದ್ಯಪಾನ ಮಾಡೋದು, ವಸ್ತ್ರ ಅಂದ್ರೆ ವಿಚಿತ್ರವಾದ ಸಮಾಜಕ್ಕೆ ಈಗ ನೋಡ್ತಾ ಇದ್ದೀರಿ ನೀವು ಎಂಥ ವಸ್ತ್ರಗಳನ್ನು ನಮ್ಮ ಯುವತಿಯರು ಧರಿಸುತ್ತಾರೆ ಅಂತ ವಸ್ತ್ರಗಳನ್ನ ಧರಿಸೋದು ಆ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು.
ಅದೇನೆ ಪುತ್ರನ್ ಬಿಡೋಕ್ಕಾಗುತ್ತಾ ಮಿತ್ರನ್ ಬಿಡೋಕ್ಕಾಗುತ್ತಾ ಅಂದಾಗ ಅತಿಯಾದ ವ್ಯಾಮೋಹ ಬೇಡ ಅನ್ನೋದನ್ನ ಶರಣರು ಹೇಳ್ತಾ ಇದ್ದಾರೆ. ದುಸ್ಸಂಗ ಅಂತೂ ನಾವು ಬಿಡ್ಲೇಬೇಕು. ಇಲ್ಲಪ್ಪ ನಾನು ಬಂದೇ ಬರಬೇಕು, ನಂದು ಅವರು ಪಾರ್ಟಿ ಇದೆ ಕರೀತಾ ಇದ್ದಾರೆ, ಏನ್ ಮಾಡೋಕ್ಕಾಗಲ್ಲ, ನಂಗೆ ಹೋಗ್ಲೇಬೇಕು ಅನ್ನೋದಿತ್ತು, ಅದು ದುಸ್ಸಂಗಾನೇ, ಮತ್ತೇನು ಇರೋಲ್ಲ ಅಲ್ಲಿ. ಹೀಗಾಗಿ ಆ ದ್ವಾದಶ ಮಲಗಳು ಯಾವುದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವುಗಳ ಬಲೆಗೆ ನಾವು ಸಿಲುಕಬಾರದು ಅಂತ ಇಲ್ಲಿ ಹೇಳ್ತಾ ಇದೆ. ಹಾಗೇನೆ ಇಹಲೋಕದ ಭೋಗ ಪರಲೋಕದ ಮೋಕ್ಷ. ಏನಂದ್ರೆ ಇಹಲೋಕದ ಭೋಗ ಅಂದ್ರೆ ಅತ್ಯಂತ ಭೋಗಿಗಳೇ ಆಗಿಬಿಡೋದು. ಎಷ್ಟೊಂದಂದ್ರೆ ನನಗೆ ಗೊತ್ತಿದ್ದೋ ಒಂದು ವಿಷಯ ಹೇಳ್ಬೇಕಂದ್ರೆ, ಅನೇಕ ಜನರು 7 ಗಂಟೆ ನಂತರ ಈ ಜಗತ್ತಿನಲ್ಲೇ ಎಲ್ಲೋ ಯಾವುದೋ ಒಂದು ಕ್ಲಬ್ನಲ್ಲೋ ಬಾರ್ನಲ್ಲೋ ಕೂತ್ಕೊಂಡು ಅತ್ಯಂತ ವಿದ್ಯಾವಂತರು, ಅತ್ಯಂತ ಉನ್ನತ ಸ್ಥಾನದಲ್ಲಿರೋರು ಈ ಇಹಲೋಕದ ಭೋಗಕ್ಕೆ 7 ಗಂಟೆಗೆ ಹೋದವರು 11ಕ್ಕೆ 12ಕ್ಕೆ ಮನೆಗೆ ಬರೋದನ್ನು ನಾನು ನೋಡಿದ್ದೀನಿ. ಹಾಗೇನೆ ಇತ್ತ ಒಂದು ತಪೋಭೂಮಿಯಲ್ಲಿರುವಂತಹ ತಪಸ್ವಿಗಳು ಅವರು ಪರಲೋಕದ ಮೋಕ್ಷಗಳಿಗೆ ನನಗೆ ಯಾವ ಮುಕ್ತಿ ಸಿಗುತ್ತೆ, ಅದೊಂಥರ ಬೇರೆನೆ ಕ್ಲಾಸ್ ಆಫ್ ಪೀಪಲ್ ಆದ್ರೆ. ಅದು ಅಲ್ಲ, ಇಹಲೋಕದ ಭೋಗಾನೂ ಶರಣನಿಗೆ ಗೊತ್ತಿಲ್ಲ, ಪರಲೋಕದ ಮೋಕ್ಷನೂ ಸಹ ಗೊತ್ತಿಲ್ಲ. ಸುಮ್ಮನೆ ಶಿವಯೋಗದಲ್ಲಿ ಇರೋದು, ಆ ಭೋಗ ಆ ಮೋಕ್ಷ ಇಚ್ಛಯಿಸದೆ ನಾವು ಅದನ್ನು ಇಚ್ಛೆನೆ ಮಾಡೋಲ್ಲ. ಹಾಗೇನೆ ಸಿರಿ ಬಡತನ, ಹರುಷ, ಹಾಗೇನೆ ದುಃಖ, ಮಿತ್ರ, ದರಿದ್ರ, ಚಿಂತೆ, ಶತ್ರುತ್ವ, ಇಂಥವು ಯಾವ ಭಾವನೆಗಳಲ್ಲಿ ನನಗೆ ಅತ್ಯಂತ ನಾನು ಸಿರಿವಂತನಾಗಿರ್ಬೇಕು, ಯಾವಾಗಲೂ ಹರ್ಷದಲ್ಲಿರಬೇಕು, ನನಗೆ ಯಾವಾಗಲೂ ಮಿತ್ರರು ಒಳ್ಳೆಯವರೇ ಸಿಗಬೇಕು, ಬಡವರು ನನ್ನ ಹತ್ರ ಬರಬಾರ್ದು, ನನಗೆ ಬಡತನ ಎಂದೂ ಬರಬಾರ್ದು, ಚಿಂತೆಯೇ ಇರಬಾರ್ದು, ನನಗೆ ಶತ್ರುಗಳು ಇರಬಾರದು ಅಂದ್ರೆ ಅದು ಆಗೋಲ್ಲ. ಏಕೆಂದ್ರೆ ನಾವು ಸಮಾಜ ಜೀವಿಯಾದಾಗ ಇವೆಲ್ಲ ಇರೋದನೆ. ಆದ್ರೆ ಅವು ಇದ್ದಾಗ ನಾವೇನ್ ಮಾಡ್ಬೇಕಂದ್ರು ಸಮಾನಂಗೊಂಡು, ಸಿರಿತನ ಬರಲಿ ಬಡತನ ಇರಲಿ ಸಮಾನಂಗೊಂಡು, ಸುಖ ಇರಲಿ ದುಃಖ ಇರಲಿ ಸಮಾನಂಗೊಂಡು, ಮಿತ್ರ ಇರಲಿ ಶತ್ರು ಇರಲಿ ಸಮಾನಂಗೊಂಡು, ದರಿದ್ರ ಇರಲಿ ಸಿರಿವಂತನ ಮಹತ್ವ ಬರಲಿ ಸಮಾನಂಗೊಂಡು, ಚಿಂತೆ ಇರಲಿ ಚಿಂತೆ ಇರದೇ ಇರಲಿ ಸಮಾನಂಗೊಂಡು, ಶತ್ರು ಇರಲಿ ಮಿತ್ರ ಇರಲಿ ಸಮಾನಂಗೊಂಡು. ಅದಕ್ಕೆ ಹೆಚ್ಚು ಸ್ಪಂದನೆ ಮಾಡೋದಿಲ್ಲ. ಯಾಕೆ? ನಾನೀಗ ಶಿವಯೋಗದಲ್ಲಿ ಹೋಗ್ಕೊಂಡಿದ್ದೀನಿ, ಶಿವಯೋಗಿ ಆಗೋಗಿದ್ದೀನಿ. ಲಿಂಗಾನತಿಯಿಂದ, ಲಿಂಗಾನತಿ ಅಂದ್ರೆ ಏನು? ನನ್ನ ಎದೆಯ ಮೇಲಿರುವ ಹೃದಯದ ಹತ್ತಿರ ಇರುವ ಅನಾಹತ ಚಕ್ರದಲ್ಲಿರುವ ಅಲ್ಲಿ ಸಮೀಪವಿರುವ ಆ ಇಷ್ಟಲಿಂಗ ದೇವರ ಒಂದು ಆನತಿಯಂತೆ ಆಜ್ಞೆಯಿಂದ ಉಪವಾಸ ತೃಪ್ತಿ ಅಂದ್ರೆ ಉಪವಾಸ ಮಾಡಿದಾಗಲೂ ಸಹ ಊಟ ಮಾಡಿದಾಗಲೂ ಸಹ ತೃಪ್ತಿಗಳು ಬಂದು ತಟ್ಟಿದಲ್ಲಿ ಏನೋ ಕಾರಣ ಎಲ್ಲೋ ನಾನು ಪ್ರವಾಸದಲ್ಲಿ ಇರ್ತೀನಿ, ಉಪವಾಸ ಮಾಡಲೇಬೇಕಾದ ಒಂದು ಪ್ರಮೇಯ ಬಂದಾಗ, ಅಥವಾ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿರ್ತೀನಿ, ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ, ಅಲ್ಲಿ ಅತ್ಯಂತ ಸಂತೃಪ್ತಿಯಿಂದ ಊಟ ಗೀಟ ಎಲ್ಲ ಕೊಟ್ಟಿರ್ತಾರೆ, ಅಲ್ಲಿ ಸಂತೃಪ್ತಿ ಆಗ್ತಾ ಇದೆ, ಆ ಎರಡೂ ಒಂದೇ ಅಂತ ತಿಳಿದು ಸಂತೃಪ್ತನಾಗಿ ಇರಬೇಕಾಗ್ತಾ ಇದೆ. ಯಾಕೆ ಇರಬೇಕಾಗೆ? ಲಿಂಗಾನತಿಯಿಂದ. ಲಿಂಗ ಹೇಳ್ತಾ ಇದೆ ನನಗೆ, ಲಿಂಗ ಆಜ್ಞೆ ಮಾಡ್ತಾ ಇದೆ. ಯಾವ ಲಿಂಗ? ನನ್ನ ಎದೆಯ ಮೇಲಿರುವ ಲಿಂಗ ಹೇಳ್ತಾ ಇದೆ, ಅಪ್ಪ ಉಪವಾಸನೂ ನನಗಷ್ಟೇ, ತೃಪ್ತಿಯೂ ನನಗಷ್ಟೇ. ಯಾವುದಕ್ಕೂ ಕಮೆಂಟ್ ಮಾಡಬಾರ್ದು. ಏನ್ರಿ 1 ಗಂಟೆ ಆದ್ರೂ ಇನ್ನೂ ಊಟ ಇಲ್ಲ, 2 ಗಂಟೆ ಆದ್ರೂ ಊಟ ಇಲ್ಲ. ಕೆಲವು ಮದುವೆಗಳಲ್ಲಿ ನೋಡ್ತೀವಿ, ಎಲ್ಲೂ ತೃಪ್ತಿನೇ ಇಲ್ಲ, ಸಂತೃಪ್ತಿನೇ ಇಲ್ಲ. ಒಂದ್ ಸ್ವಲ್ಪ ಊಟ ಲೇಟ್ ಆದ್ರೆ ಆಯ್ತು ನೋಡಿ, ನಾನು ಶಿವಯೋಗಿ, ನನಗೆ ಹಾಗಲ್ಲ, ಲಿಂಗಾನತಿಯಾಗಿದೆ. ನಾನು ಉಪವಾಸ ಇರೋಕ್ಕೂ ನನಗೆ ಗೊತ್ತು, ಊಟ ಮಾಡಿ ಸಂತೃಪ್ತಿಯಿಂದಿರೋಕ್ಕೂ ಗೊತ್ತು. ಯಾವುದೇ ಅವರ ಆಹಾರ ಕೊಟ್ಟರೂ ನನಗೆ ತೃಪ್ತಿ ಆಗ್ತದೆ. ಬರೇ ಅನ್ನ ಸಾರ ಇದ್ರೂ ನಡೆಯುತ್ತೆ, ಅವ್ರೇನ್ ಬಡಿಸಿದ್ರು ನಡೆಯುತ್ತೆ. ಯಾಕೆ? ನನಗೆ ಲಿಂಗಾನತಿಯಾಗಿದೆ ಅಪ್ಪ, ಲಿಂಗನ ಆಜ್ಞೆ ಆಗಿದೆ, ನಾನು ಯಾವಾಗಲೂ ಸಂತೃಪ್ತನಾಗಿರ್ಬೇಕಂತ ನಾನು ಶಿವಯೋಗಿ ಆಗಿರೋದ್ರಿಂದ ನನಗೆ ನನ್ನ ಲಿಂಗ ಇದಕ್ಕೆ ಒಪ್ಪಿಗೆ ಕೊಡಲ್ಲ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಎನಿಥಿಂಗ್. ಐ ನೋ ಫಾಸ್ಟಿಂಗ್, ಐ ನೋ ಹೌ ಟು ಹ್ಯಾವ್ ಫುಡ್. ಉಪವಾಸ ಮತ್ತೆ ಆ ಸ್ವೀಕರಣೆ ಆಹಾರದ ಅನ್ನೋದಿಲ್ಲ. ನಾನು ಅದನ್ನ ಪ್ರಸಾದ ಅಂದ ತಕ್ಷಣ ಸಂತೃಪ್ತನಾಗಿ ನಾನು ಹೇಗಿರಬೇಕನ್ನೋದನ್ನ ನನಗೆ ಆ ಲಿಂಗಯ್ಯ ಕಲಿಸಿದಾನಪ್ಪ ಅಂತ ಆ ಲಿಂಗಾನತಿ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಹಾಗೇನೆ ಆದಿವ್ಯಾಧಿಗಳು ಬಂದು ತಟ್ಟಿದಲ್ಲಿ, ಆದಿವ್ಯಾಧಿಗಳು ನಮಗೆ ಬರ್ದಿದ್ರೆ ಬೇರೆ ಯಾರಿಗೆ ಬರುತ್ತೆ ಹೇಳಿ? ಆದಿವ್ಯಾಧಿಗಳು ಬಂದು ತಟ್ಟಿದಲ್ಲಿ ಪಾದೋದಕ ಪ್ರಸಾದದಲ್ಲಿ ಕುಡಿಸಬೇಕು. ಪಾದೋದಕ ಅಂದ್ರೆ ನಾವೇನ್ ಮಾಡಿದ್ವಿ? ವೀರಮ್ಮ ತಾಯಿಯವರು ಹೇಳಿದ ದಶವಿಧ ಪಾದೋದಕಗಳು ಅಂದ್ರೆ ಏನಂದ್ರೆ, ಅದು ಬೇರೆಯಲ್ಲ, ಅಮೃತ ರಸ ಬೇರೆಯಲ್ಲ, ಅದು ಮೆಲೆಟೋನಿನ್ ಬೇರೆಯಲ್ಲ, ಅಮೃತ ರಸ ಬೇರೆಯಲ್ಲ ಅಂತ ನಾವು ಹೇಳಿದ್ವಿ. ಪ್ರಸಾದದಲ್ಲಿ ನಾವೆಂದೂ ಅದಕ್ಕೆ ಆಹಾರ ಹೋಗದ ಅಂದಿಲ್ಲ, ಪ್ರಸಾದ ಅಂತ ಕರೆದ್ವಿ. ಅದು ಒಂದು ಶಿವತತ್ವ. ಈ ಪಾದೋದಕ ಪ್ರಸಾದದಲ್ಲಿ ಕೂಡಿಸಿ ಆದಿವ್ಯಾಧಿಗಳು ಬಂದು ತಟ್ಟಿದಲ್ಲಿ ದೇವರಿಗೆ ಹೇಳಬೇಕು, ಇವತ್ತು ನನಗೆ ಹೀಗಾಗ್ತಾ ಇದೆ, ನನಗೆ ಕೆಂಬರ್ತಾ ಇದೆ, ಜ್ವರ ಕಡಿಮೆ ಆಗ್ತಾ ಇಲ್ಲ, ಇದು ಯಾವ ಜ್ವರ ಅಂತ ವೈದ್ಯರಿಗೂ ತಿಳಿತಾ ಇಲ್ಲ, ರಕ್ತ ಪರೀಕ್ಷೆ ಮಾಡ್ತಾ
ಮಾಡಬೇಕು? ಆ ಲಿಂಗಯ್ಯನಿಗೆ ದಿನನಿತ್ಯ ಪೂಜೆಯಲ್ಲಿ ಆ ಪಾದುರಕ್ಕ ಸ್ವೀಕರಿಸುವಾಗ, ಪ್ರಸಾದ ಸ್ವೀಕರಿಸುವಾಗ ಏನ್ ಹೇಳ್ಬೇಕು? ಇದೇನೋ ಜ್ವರನೇ ಕಡಿಮೆ ಆಗ್ತಾ ಇಲ್ಲಪ್ಪ, ಸ್ವಲ್ಪ ನೋಡಪ್ಪ, ಶಮನ ಮಾಡೋಕ್ಕೆ ಪ್ರಯತ್ನ ಮಾಡಪ್ಪ, ಆಶೀರ್ವಾದ ಮಾಡಪ್ಪ ಅಂತ ಆದಿವ್ಯಾಧಿಗಳು ಬಂದು ತಟ್ಟಿದಲ್ಲಿ ಅವುಗಳಿಗೆ ಸಮೀಕರಣ ಯಾವುದರ ಜೊತೆ ಮಾಡ್ಕೋಬೇಕಂದ್ರೆ ಪಾದುರಕ್ಕ ಪ್ರಸಾದ, ಅವು ಅಷ್ಟಾವರಣಗಳು. ಅವುಗಳಲ್ಲಿ ನಾವು ಆ ಆದಿವ್ಯಾಧಿಗಳನ್ನ ಸಮೀಕರಣ ಮಾಡಬೇಕು. ಸಮಭಾಜನವ ಮಾಡಿ ಲಿಂಗ ಭೋಗೋಪಭೋಗಯಾಗಿ ಅವಿರಳಾನಂದದಿಂದ ಆ ಶಿವಾನಂದದಿಂದ ಹಿಂದನ ಪಾಪ ಮುಂದನ ಪುಣ್ಯಗಳಿಗೆ ಹೊರತಾಗಿ ಅವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಿಂದನ ಪಾಪ ಯಾವುದು, ಮುಂದಿನ ಪುಣ್ಯ ಯಾವುದು, ಏನು ಇಲ್ಲ ನಮ್ಮ ಶಿವಯೋಗಿಗಳಿಗೆ. ಆವ ತನ್ನೊಳಗೆ ಮಾಡಿಕೊಂಡು ಮನದ ಬಯಕೆಯ ನೀಗಿ ಕಾಳಹರ ಕರ್ಮಹರ ದುರಿತಹರ ಪಾಪಹರ ಲೀಲೆಯಿಂದ ನೃತ್ಯದಲ್ಲಿ ಇದ್ದೂ ಇಲ್ಲದಂತೆ ಸತ್ತವರಂತೆ ಅಂತ ಅನೇಕ ವಚನಗಳಲ್ಲಿ ಬರ್ತಾ ಇದೆ. ಇದ್ದೂ ಇಲ್ಲದಂತೆ ಇರಬೇಕಾಗ್ತಾ ಇದೆ. ಪ್ರತಿಯೊಂದಕ್ಕೆ ಮಾತಾಡೋದು, ಪ್ರತಿಯೊಂದಕ್ಕೆ ಸ್ಪಂದಿಸೋದು, ಪ್ರತಿಯೊಂದಕ್ಕೆ ಉತ್ತರ ಕೊಡೋದು, ಪ್ರತಿಯೊಂದಕ್ಕೆ ನಮ್ಗೆಲ್ಲ ಗೊತ್ತಿದೆ ಅನ್ನೋ ತರ ಹೇಳೋದು, ಇದೆಲ್ಲ ಇಲ್ಲ. ನೀವು ಶಿವಯೋಗಿ ಅಂದ್ರೆ ನೃತ್ಯದಲ್ಲಿ ಇದ್ದೂ ಇಲ್ಲದಂತೆ ಸಚ್ಚಿದಾನಂದನಾಗಿ ಆಚರಿಸುವಂತ ನಿಜನಿಷ್ಠೆಯೇ ನಿರ್ವಾಣ ದೀಕ್ಷೆ. ನೋಡಿ ಎಷ್ಟು ವಿವರವಾಗಿ, ಎಷ್ಟು ಸುಂದರವಾಗಿ ಈ ವಚನ ಬರ್ತಾ ಇದೆ ಅಂದ್ರೆ, ಎಲ್ಲಿಗೆ ನಿಮ್ಗೆ ಏನಾದ್ರೂ ಒಂದು ಮ್ಯೂಟ್ ಮಾಡ್ಕೊಳ್ಳಿ ಅಪ್ಪ, ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಅವ್ರದ್ದು ಮ್ಯೂಟ್ ಮಾಡಿದ್ರೆ ಆಗ್ತಾ ಇಲ್ರಪ್ಪ ಅವ್ರದ್ದು. ಆಯ್ತು. ಸೊ ಇದು ಇವತ್ತಿನ ವಚನದಲ್ಲಿ ನಿರ್ವಾಣ ದೀಕ್ಷೆ ಅಂದ್ರೆ ನಾವು ಲೌಕಿಕ ವಿಷಯಾದಿಗಳ ಬಗ್ಗೆ, ಸುಖ ದುಃಖಾದಿಗಳ ಬಗ್ಗೆ, ಆದಿವ್ಯಾಧಿಗಳ ಬಗ್ಗೆ ಯಾವಾಗಲೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏಕೆಂದ್ರೆ ನಾವು ಈ ಶಿವಯೋಗಕ್ಕೆ ಹೋಗ್ತಾ ಇದ್ದೀವಿ. ಆ ಶಿವಯೋಗದಲ್ಲಿ ಹೋದ ನಂತರ ಇನ್ನು ಏನೇ ಬಂದರೂ ನಮಗೇನು ನಮ್ಮ ಮೇಲೆ ಯಾವ ಪರಿಣಾಮವನ್ನು ಅವು ಬೀರೋದಿಲ್ಲ. ಪ್ರತಿ ವಚನದಲ್ಲಿ ಈ ದೀಕ್ಷೆಗಳನ್ನ ಹೇಳುವಾಗ ಈ ಗುರುಸಿದ್ಧ ದೇವರ ವಚನಕಾರರ ಒಂದು ಪ್ರಭೆಯನ್ನ ತಾವು ಗಮನಿಸಬೇಕು. ಹೇಗೆಂದ್ರೆ ಅವರು ಈ ಚನ್ನಬಸವ ರಾಜೇಂದ್ರ ಅಂದಾಗ, ಅಂದ್ರೆ ಚನ್ನಬಸವ ರಾಜೇಂದ್ರ ಅಂದ್ರೆ ನಮ್ಮ ಚನ್ನಬಸವಣ್ಣನವರ ಬಗ್ಗೆ ಹೇಳುವಾಗ ಪ್ರತಿ ಸರಿ ಅಲ್ಲಿ ಉಪಮೆಗಳನ್ನ ಬೇರೆ ತಗೊಂಡ್ಬರ್ತಾರೆ. ನೋಡಿ, ಇಲ್ಲಿ ಶ್ರೀ ಗುರು ನಿಷ್ಕಳಂಕ ಪರಮಾನಂದ ಮೂರ್ತಿ ಚಿಕ್ಕ ದಂಡನಾಥ. ಚಿಕ್ಕ ದಂಡನಾಥ ಅಂದ್ರೆ ಬಸವೇಶ್ವರರ ಕೈಯಲ್ಲಿ ಅವರು ದಂಡನಾಥ ಆಗಿದ್ರು, ಇವರು ಚಿಕ್ಕ ದಂಡನ, ಅವರ ಕೈಯಲ್ಲಿ ಇವರಿರೋದ್ರಿಂದ ಆ ಪದವನ್ನು ಇರ್ತದೆ. ಪ್ರತಿ ದೀಕ್ಷೆಯಲ್ಲಿ ಇಂಥ ಅನೇಕ ಉಪಮೆಗಳನ್ನ ಅವರು ಚನ್ನಬಸವಣ್ಣನವರಿಗೆ ಕೊಡಲಿದೆಯಲ್ಲ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಗುರುಸಿದ್ಧ ದೇವರು ನಿರ್ವಾಣ ದೀಕ್ಷೆ ಅಂದ್ರೆ ಏನಂದ್ರೆ ಇವೆಲ್ಲ ಬಿಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಹೀಗೆ ಈ ನಿರ್ವಾಣ ದೀಕ್ಷೆ ಇಲ್ಲಿ ಬರ್ತಾ ಇದೆ. ಈಗ 2 ವಚನ ಬರ್ತಾ ಇದೆ. ಈ ಕಡೆ ವಚನ ಓದಿ ಮೊದಲು ಯಾರಾದ್ರೂ, ಜಕ್ಕಣ್ಣಯ್ಯನವರ ವಚನ ಲೋಕಲೌಕಿಕದ ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರಾಗಿರ್ತಕ್ಕಂಥ ಜಕ್ಕಣ್ಣಯವರ ವಚನ: ಲೋಕಲೌಕಿಕದ ರಂಜನೆಗಳಿಲ್ಲದ ನಿರಂಜನ ಲಿಂಗದಲ್ಲಿ ಸನ್ಮತನಾಗಿ ಇರಬಲ್ಲ ಮಹಾತ್ಮಂಗೆ ಇಹಲೋಕವೆಂದೆಡೆನಯ್ಯ ಪರಲೋಕವೆಂದೆಡೆನಯ್ಯ. ಅಲ್ಲಿದ್ದಂಥ ಅಪರಂಪರ ಮಹಾಮಹಿಮ ನಿತ್ಯ ನಿರಾಕುಳ ತಾನೇ ನೋಡ ಜಯಂಕಾರ ನಿಜಲಿಂಗ ಪ್ರಭುವೆ. ಸಮಗ್ರ ವಚನ ಸಂಪುಟ 10ನೇ ವಚನದ ಸಂಖ್ಯೆ 915. ಥ್ಯಾಂಕ್ ಯು ಅಣ್ಣ, ಶರಣು ಶರಣಾರ್ಥಿ. ಮಂಗ್ಲಾ ಅನ್ನೋರು ಮ್ಯೂಟ್ ಮಾಡ್ಕೊಳ್ಳಿ. ಜಕ್ಕಣ್ಣಯ್ಯನವರು ಲೋಕಲೌಕಿಕದ ರಂಜನೆಗಳಿಲ್ಲದ ನಿರಂಜನ ಲಿಂಗ. ನಿರಂಜನ ಲಿಂಗ ಎಲ್ಲಿದೆ? ಪಶ್ಚಿಮ ಚಕ್ರದಲ್ಲಿ. ನಿರಂಜನ ಲಿಂಗದಲ್ಲಿ ಅಲ್ಲಿ ನಿರಾಲಂಬ ಮತ್ತು ನಿರಂಜನ, ಯಾವುದೇ ರಂಜನೀಯ ವಿಷಯ ಇರೋದಿಲ್ಲ ಅನ್ನೋದನ್ನ ನಾವು ಪಶ್ಚಿಮ ಚಕ್ರವನ್ನು ಅಭ್ಯಸನ ಮಾಡುವಾಗ ನೋಡಿದ್ವಿ. ಹೀಗಾಗಿ ಜಕ್ಕಣ್ಣಯ್ಯನವರು ಆ ಪಶ್ಚಿಮ ಚಕ್ರವನ್ನ ಇಲ್ಲಿ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಲೋಕ ಲೌಕಿಕದ ರಂಜನೆಗಳಿಲ್ಲದ ನಿರಂಜನ ಲಿಂಗದಲ್ಲಿ ಸನ್ಮತನಾಗಿ ಇರಬಲ್ಲ ಮಹಾತ್ಮಂಗೆ ಇಹಲೋಕವೆಂದಡೇನಯ್ಯ ಪರಲೋಕವೆಂದಡೇನಯ್ಯ. ಅಲ್ಲಿದ್ದಂತ ಪರಂಪರ ಮಹಾಮಹಿಮ ನಿತ್ಯ ನಿರಾಕುಳ ತಾನೇ ನೋಡ ಲಿಂಗ ಪ್ರಭುವೆ. ಅಂದ್ರೆ ಇಷ್ಟಲಿಂಗ ಪೂಜೆಯನ್ನು ಮಾಡುವಾಗ ನಾವು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಮುಂದೆ ಹಾಗೆಯೇ ನಾವು ಹೋಗಿ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲಲಿಂಗ,
ಹಾಗೆಯೇ ನಿಶೂನ್ಯಲಿಂಗ, ನಿರಂಜನಲಿಂಗ, ಈ ಒಂದು ನವಚಕ್ರಗಳಲ್ಲಿ ಹೋಗದ ನಂತರ ಆ ನಿರಂಜನ ಲಿಂಗದಲ್ಲಿ ಲೋಕ ಲೌಕಿಕ ಎಲ್ಲ ಕಾಣುತ್ತೆ. ಹಾಗಾದಾಗ ಅಲ್ಲಿ ಹೋದಾಗ ಲೋಕ ಏನು, ಪರಲೋಕ ಏನು, ಅದೇ ಶಿವಲೋಕ. ಅಲ್ಲಿದ್ದಂತ ಅಪರಂಪರ ಮಹಾಮಹಿಮ ನಿತ್ಯ ನಿರಾಕುಳ ತಾನೇ ನೋಡ ಅಂತ ಜಕ್ಕಣ್ಣ ಹೇಳ್ತಾ ಇದ್ದಾರೆ. ಎಲ್ಲಿಯವರೆಗೆ ನಾವು ಶಿವಯೋಗದಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಆ ಪಶ್ಚಿಮ ಚಕ್ರದವರೆಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ವಚನ ಇದೆ ಜಕ್ಕಣ್ಣನವರು, ತಾವ್ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಜಕ್ಕಣ್ಣಯ್ಯನವರ ವಚನ. ಲೌಕಿಕಗಳಿಲ್ಲದಂದು, ಕುಲಛಲಗಳಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ದೇಹ ನಿರ್ದೇಹಗಳಿಲ್ಲದಂದು, ಪ್ರಾಣ ನಿಪ್ರಾಣಗಳಿಲ್ಲದಂದು, ಇವನೇನೂ ಇಲ್ಲದಂದು, ನಿಷ್ಕಲಲಿಂಗ ತಾನೇ ನೋಡ, ಜೇಂಕಾರ ನಿಜಲಿಂಗ ಪ್ರಭುವೇ. ಶರಣು ಶರಣಾರ್ಥಿ. ಶರಣು ಶ್ರೀದೇವಿ ಅಪರ ಶರಣಾರ್ಥಿ ನೂರ್ಯಪರೆ. ಅಪರ ನಿಮ್ಮ ವಿಡಿಯೋ ಆಫ್ ಮಾಡ್ಕೊಂಡಿರ, ಆನ್ ಮಾಡ್ರಿ. ಅದು ಸರಿ ಬರ್ತಾ ಇಲ್ಲ, ಇದು ಹಳೆ ಕಂಪ್ಯೂಟರ್ ನಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ಆಡಿಯೋ ಲೋ ಇದೆ ಪರೆ. ಅದು ಸರ್ ಇರ್ಲಿ, ಸ್ವಲ್ಪ ಡಾರ್ಕ್ನೆಸ್ ಬಂದ್ರೆ ಬಂದಂಗ್ ಬರಲ್ ಸರ್. ವಿಡಿಯೋ ಆನ್ ಮಾಡ್ರಿ ಸರ್. ಆಯ್ತು. ಆಮೇಲೆ ಆಡಿಯೋ ಲೋ ಇದೆ ಅಪ್ಪರೆ. ಆಡಿಯೋ ಲೋ ಇದೆ. ಆಡಿಯೋಕ್ಕೆ ಏನು ಮಾಡೋಕ್ ಆಗ್ತಾ ಇಲ್ಲ ಅಣ್ಣ, ಇಲ್ಲಿ ಸ್ವಲ್ಪ ಹಳೆ ಅಪ್ಪಾಜಿ ಇವತ್ತೊಂದು ದಿವಸ ಎಲ್ಲರೂ ಸಮಾಧಾನ ಮಾಡ್ಕೊಂಡು ಕೇಳ್ರಿ. ನಾಳೆಯಿಂದ ಅಪ್ಪಾಜಿ ಅವರು ಇದು ಮಾಡ್ತಾರೆ. ಇವತ್ತು ಹಳೆ ಕಂಪ್ಯೂಟರ್ ಅಲ್ಲಿ ಮಾಡ್ತಾ ಇದ್ದಾರೆ, ಕಾಯಕದಲ್ಲಿ ಬಿಜಿ ಇರುವ ಕಾರಣ. ಸಹಕರಿಸ್ರಿ, ಎಲ್ಲರೂ ಸಹಕರಿಸ್ರಿ. ನನ್ ಕ್ಷಮಿಸ್ಬೇಕು ನೀವು. ಇವತ್ತು ಹೇಗಿದ್ರು ಇನ್ನೊಂದು 10 ಮಿನಿಟ್ಸ್ ಅಷ್ಟೇ. ಮುಂದಿನ ಸಾರಿ ನಾನು ಹೊಸ ಕಂಪ್ಯೂಟರ್ ನಿಂದ ಮಾಡ್ತೀನಿ. ಈಗ ಜಕ್ಕಣ್ಣಯ್ಯನವ್ರು ಹೇಳ್ತಾ ಇದ್ದಾರೆ, ಈ ನಿರಂಜನ ಲಿಂಗ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗಕ್ಕೆ ನಾನು ಹೋಗ್ಬೇಕಾಗಿದೆಯಲ್ಲ, ಹೇಗೆ ಹೋಗ್ಬೇಕು ಅಂದ್ರೆ ಅದಕ್ಕಾಗಿ ನಾನು ಏನ್ ಮಾಡ್ಬೇಕಂದ್ರೆ ಲೋಕಲೌಕಿಕಗಳು ಇಲ್ಲದಂದು, ಅಂದ್ರೆ ಆಗ್ಲೇ ನಾವು ಹೇಳಿದ್ವಿ ಲೌಕಿಕದಲ್ಲಿ ನಾವಿರೋದು, ಅಲ್ಲಿರುವ ಸುಖ ದುಃಖಾದಿಗಳು ಆದಿವ್ಯಾಧಿಗಳು ಅವನ್ನೆಲ್ಲ ನೋಡಿದ್ವಿ. ಲೋಕಲೌಕಿಕಗಳು ಇಲ್ಲದಂದು, ಕುಲಛಲಗಳಿಲ್ಲದಂದು, ಕುಲಛಲ ಮೊದಲಾದ ಅಷ್ಟಮದಗಳಲ್ಲಿ ಬರುವ ಆ ಅಷ್ಟಮದಗಳನ್ನು ಆಗ್ಲೇ ಬಿಟ್ಟಾಗಿದೆ ನಿಸ್ಸಂಸಾರ ಒಂದು ದೀಕ್ಷೆಯಲ್ಲಿ. ಕುಲಛಲ ಮೊದಲಾದ ಅಷ್ಟಮದಗಳನ್ನು ಇಲ್ಲದಂದು, ಹಮ್ಮು ಬಿಮ್ಮಗಳಿಲ್ಲದಂದು, ನಾನೇ ಸರ್ವಶ್ರೇಷ್ಠ ಈ ತರದ ಒಂದು ಅಹಂಕಾರ ಇಲ್ಲದಂದು, ದೇಹ ನಿರ್ದೇಹಗಳಿಲ್ಲದಂದು, ಅಂದ್ರೆ ದೇಹದ ಬಗ್ಗೆ ವಿಪರೀತ ಅಭಿಮಾನ ಇಲ್ಲದಂದು, ಪ್ರಾಣ ನಿಪ್ರಾಣಗಳು ಇಲ್ಲದಂದು, ಇವೇನೇನೂ ಇಲ್ಲದಂದು, ನಿಷ್ಕಲಲಿಂಗ ತಾನೇ ನೋಡ. ಇವೆಲ್ಲ ಬಿಟ್ಟ ನಂತರನೇ ಪಶ್ಚಿಮ ಚಕ್ರದಲ್ಲಿರುವ ನಿಷ್ಕಲಲಿಂಗ, ಪಶ್ಚಿಮ ಚಕ್ರದಲ್ಲಿರಲ್ಲ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲಲಿಂಗ ತಾನೇ ಆಗ್ತೀವಿ. ಅದನ್ನ ದರ್ಶನ ನಮಗೆ ಆಗ್ತಾ ಇದೆ. ಅದೇ ಇಷ್ಟಲಿಂಗ ತಾನೇ. ನಿಷ್ಕಲಲಿಂಗವಂದ್ರೆ ಇಷ್ಟಲಿಂಗ ತಾನೇ. ಹೌದ್ರಪ್ಪ. ನಿಷ್ಕಲಲಿಂಗ ತಾನೇ ನೋಡ. ಅಲ್ಲಿ ತನಕ ಹೋಗೋಕೆ ಇವುಗಳನ್ನೆಲ್ಲ ಬಿಡಬೇಕು ಅಂತ ನಮ್ಮ ಜಕ್ಕಣ್ಣಯ್ಯನವರು ಹೇಳ್ತಾ ಇದ್ದಾರೆ. ಈಗ ಈ ಮುಂದಿನ ಒಂದು ಷಣ್ಮುಖ ಸ್ವಾಮಿಯವರ ವಚನವನ್ನ ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲಾ ಸರ್ವ ಶರಣರಿಗೂ ಶರಣಾರ್ಥಿಗಳು. ಅಮಿಗಿ ದೇವಯ್ಯ ಪ್ರಾಣಲಿಂಗ ಅಲ್ಲ ಷಣ್ಮುಖ ಸ್ವಾಮಿಯವರ ವಚನ. ಸಾರಿ ಅಪ್ಪಾಜಿ. ಷಣ್ಮುಖ ಸ್ವಾಮಿ. ಇನ್ನು ಸಮೃದ್ಧಿ ಯೋಗವೆಂತೆಂದೊಡೆ ಸಮಾಧಿ ಯೋಗವರೇ. ಇನ್ನು ಸಮಾಧಿ ಯೋಗವೆಂತೆಂದೊಡೆ ಸುಖ ದುಃಖ ಪುಣ್ಯ ಪಾಪ ಪೂಜೆಗಳು ಸಂಕಲ್ಪ ವಿಕಲ್ಪಗಳೇನು ತೋರದೆ ತಾನೆಂಬ ಅಹಂಭಾವವಳಿದು ಅಖಂಡ ಪರಿಪೂರ್ಣವಾದ ಪರಬ್ರಹ್ಮದಲ್ಲಿ ಕೂಡಿದ ಸಮರಸ ಭಾವವೇ ಸಮೃದ್ಧಿಯಯ್ಯ ಅಖಂಡೇಶ್ವರ. ಸಮಾಧಿಯಯ್ಯ ಇರ್ಲಿ. ಈಗ ಷಣ್ಮುಖ ಸ್ವಾಮಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸಮಾಧಿ ಯೋಗ ಅಂತಾರೆ. ಏನಿದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಸುಖ ದುಃಖ ಬರೋದ್ರಿಂದ ಈ ವಚನ. ಏನು ಸಮಾಧಿ ಯೋಗ ಅಂತಾರೆ? ಸಮಾಧಿ ಯೋಗ ಅಂದ್ರೆ ಬೇರೆ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ವಿಪರೀತವಾದ ಸಮಾಧಿ ಯೋಗ ಹೇಗೆ ಮಾಡಬೇಕು, ಹೇಗಿರ್ಬೇಕು, ಅದಕ್ಕೆ ಸಾವಿರಾರು ಪುಟಗಳು ತೆಗೆದುಕೊಳ್ತಾ ಇವೆ. ಆದ್ರೆ ಶರಣರು ಒಂದೇ
ಒಂದೇ ಒಂದು ವಚನದಲ್ಲಿ ಷಣ್ಮುಖ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಸುಖ ದುಃಖ ಪುಣ್ಯ ಪಾಪ ಪೂಜಾ ಅಪೂಜಂಗಳು ಮತ್ತು ಸಂಕಲ್ಪ ವಿಕಲ್ಪಗಳನ್ನು ಏನೂ ತೋರದೆ. ಸುಖ ದುಃಖ ಅನ್ನೋದಿರಬಾರ್ದು, ಪುಣ್ಯ ಪಾಪ ಅನ್ನೋದು ಗೊತ್ತಿಲ್ಲ, ಪೂಜೆ ಅಪೂಜೆ ಅಂದ್ರೆ ಏನು ಗೊತ್ತಿಲ್ಲ, ಸಂಕಲ್ಪ ವಿಕಲ್ಪ ಅಂದ್ರೆ ಏನೂ ಇಲ್ಲ, ತಾನು ಎಂಬ ಅಹಂಭಾವ ಒಡೆದು ಇವೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಅಖಂಡ ಪರಿಪೂರ್ಣವಾದ ಪರಬ್ರಹ್ಮದಲ್ಲಿ ಕೂಡಿದ ಸಮರಸ ಭಾವವೇ ಸಮಾಧಿಯ. ನಾನು ಮೊನ್ನೆ ನಮ್ಮ ಇವ್ರದ್ದು ಯಾರು ರೇಣುಕಯ್ಯನವರ ಮಗಳ ಮದುವೆಯನ್ನು ಮುಗಿಸ್ಕೊಂಡು ನಾವೆಲ್ಲ ಶರಣೆ ತುಮಕೂರಿನಲ್ಲಿರುವಂತ ಕುಸುಮ ಅಕ್ಕನ ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಒಂದು ಚಿಂತನೆ ಮಾಡೋಕೆ ಶುರು ಮಾಡಿದಾಗ ಈ ಶಿವಯೋಗ ಅಂದ್ರೆ ಹೇಗೆ ಅಂದಾಗ ನಾನೊಂದು ಅಲ್ಲಿ ಕೂತಿದ್ರು ನಮ್ಮೆಲ್ಲ ಶರಣೆಯರಿದ್ರು. ಅಲ್ಲಿ ಒಂದು ಉದಾಹರಣೆ ಹೇಳಿದೆ, ನೀವು ಶಿವಯೋಗಕ್ಕೆ ಹೋಗ್ಬೇಕಾದ್ರೆ ಒಂದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದೆ. ಏನಂದ್ರೆ ಇಮ್ಯಾಜಿನ್ ದಟ್ ಯು ಆರ್ ಟ್ರಾವೆಲಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ. ಬೆಂಗಳೂರಿಂದ ದೆಹಲಿವರೆಗೆ ನೀವು ಹೋಗ್ತಾ ಇದ್ದೀರಾ, ಯಾವುದೇ ಟ್ರೈನ್ ಇರಲಿ ಹೋಗ್ತಾ ಇದ್ದೀರಂದ್ರೆ ಒಂದೊಂದು ಸ್ಟೇಷನ್ನಲ್ಲಿ ಆ ರೈಲು ಒಂದೊಂದು ಗಂಟೆನೋ ಅರ್ಧ ಗಂಟೆನೋ 45 ನಿಮಿಷನ ನಿಲ್ಲುತ್ತೆ. ಯಾಕಂದ್ರೆ ಸ್ವಚ್ಛ ಮಾಡಬೇಕು, ಒಮ್ಮೊಮ್ಮೆ ನೀರು ತುಂಬಿಸ್ಕೊಳ್ಬೇಕು, ಹೀಗೇನೇನೋ ಅದಕ್ಕೆ ಕೆಲಸ ಇರುತ್ತೆ. ಅದು ಗುಂಟ್ಕಲ್ ಜಂಕ್ಷನ್ ನಲ್ಲಿ ಜಾಸ್ತಿ ವೇಳೆ ನಿಲ್ಲುತ್ತೆ. ಮಧ್ಯಪ್ರದೇಶದ ಭುಸಾವಲ್ ಅಂತ ಒಂದು ದೊಡ್ಡ ಸ್ಟೇಷನ್ ಬರುತ್ತೆ, ಅಲ್ಲಿ ಜಾಸ್ತಿ ನಿಲ್ಲುತ್ತೆ. ಆ 1 ಗಂಟೆ ನಿಲ್ಲುತ್ತೆ ಅಂತ ನಾವು ಗುಂಟ್ಕಲ್ನಲ್ಲಿ ಇಳಿದು ಗುಂಟ್ಕಲ್ಲೆಲ್ಲ ನೋಡಿ ಬರೋಣ ನಡೀರಿ ಅಂತ ನಾವು ಟ್ರೈನ್ ಬಿಟ್ಟು ಹೋಗೋಲ್ಲ. ಏಕೆ ಅಂದ್ರೆ ಆ ಟ್ರೈನ್ ಡ್ರೈವರ್ ಏನು ನಮ್ಗೆ ಫೋನ್ ಮಾಡಿ ಕರೆಯೋಲ್ಲ, ಬನ್ನಿ 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 ನಾನು ಬಿಡೋನಿದ್ದೀನಿ ಅಂತ. ಅದು ಬಸ್ ಅಲ್ಲ. ಏನ್ ಮಾಡ್ಬೇಕು ನಾವು, 1 ಗಂಟೆ ಆಗ್ಲಿ 1.5 ಗಂಟೆ ಆಗ್ಲಿ ನಾವು ಟ್ರೈನಲ್ಲೇ ಕೂತ್ಕೊಳ್ತೀವಿ. ಹಾಗೇನೆ ಶಿವಯೋಗಕ್ಕೆ ಹೋಗುವಾಗ ನೀವು ಯಾವುದೇ ಸ್ಟೇಷನ್ ನಲ್ಲಿ ಇಳ್ಕೊಳ್ಬೇಡಿ. ಸ್ಟೇಷನ್ ನಲ್ಲಿ ಇಳ್ಕೊಳ್ಳೋದಂದ್ರೆ ಏನು ಪುನರ್ಜನ್ಮ ಇದೆಯಾ ಅದು ಕೇಳೋದು ಪ್ರಶ್ನೆ. ಮತ್ತೊಂದೇನು, ಆ ಸ್ಟೇಷನ್ ನಲ್ಲಿ ಇಳ್ಕೊಳ್ಳೋದಂದ್ರೆ ಏನು, ದೇವರು ಇರ್ಬೇಕಾದ್ರೆ ದೆವ್ವಗಳು ಇರ್ಬೇಕಲ್ವೇ ಅದು ಕೇಳೋದು. ಮತ್ತೊಂದೇನು ಕೇಳೋದು, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗುತ್ತೇನೆ, ಇದೊಂದು ಸ್ಟೇಷನ್ನು. ಹಾಗೇನೆ ಈ ಸುಖ ದುಃಖ, ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು, ಪೂಜೆ ನಿಜವಾದ ಪೂಜೆ ಯಾವುದು ಮತ್ತೆ ಅಪೂಜೆ ಯಾವುದು, ಇಂಥ ವಿಚಿತ್ರವಾದ ಸಂಕಲ್ಪ ಮಾಡೋದು. ದೇವರೆಂದ್ರಿಗೆ ಒಂದು ವ್ಯವಹಾರ ಮಾಡೋದು. ನಿನಗೆ ನಾನು ನನ್ನ ಕೆಲಸವನ್ನು ಮಾಡಿಕೊಟ್ರೆ ನಾನು ನಿನಗೆ 101 ತೆಂಗಿನಕಾಯಿ ಒಡಿಸ್ತೀನಿ, ನಿನಗೆ ಬಂದು ನಾನು ಮಹಾರುದ್ರಾಭಿಷೇಕವನ್ನು ಮಾಡ್ತೀನಿ. ಈ ತರದ ಒಂದು ಸ್ಟೇಷನ್ಗಳಲ್ಲಿ ನೀವು ಇಳಿದಿದ್ದಾದ್ರೆ ಟ್ರೈನ್ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಆ ಶಿವಯೋಗವೆಂಬ ಟ್ರೈನು ನೀವು ಆ ಯಾವ ಸ್ಟೇಷನ್ ನಲ್ಲಿ ಬಹಳ ಹೊತ್ತು ರೈಲು ನಿಂತಿದೆ ಅಂತ ಏನು ಇಳ್ಕೊಂಡ್ರಲ್ಲ, ನೀವು ಬರ್ತೀರಿ ವಾಪಸ್ ಸ್ಟೇಷನ್ಗೆ, ಆದ್ರೆ ಆ ಶಿವಯೋಗದ ಟ್ರೈನ್ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಹೀಗಾಗಿ ದಯವಿಟ್ಟು ಶಿವಯೋಗದ ಟ್ರೈನ್ ನಲ್ಲಿ ಹತ್ತಿದ ನಂತರ ನಡುವೆ ಆ ಸ್ಟೇಷನ್ಗಳು ಬಂದಾಗ ಬಹಳ ಹೊತ್ತು ಟ್ರೈನ್ ನಿಂತಿದ್ರು ಕೂಡ ಸುಮ್ಮನೆ ತೆಪ್ಪಗೆ ಕೂತಿರ್ತಿರ್ತಾನೆ ಆ ಟ್ರೈನ್ ನಲ್ಲಿ, ಇಳಿಯೋಲ್ಲ ಯಾರು ಸ್ಟೇಷನ್ ಬಿಟ್ಟು. ಮತ್ತೆ ಯಾರಿಗೂ ಫೋನ್ ಮಾಡಿ ಕೇಳೋಕ್ಕೂ ಆಗೋಲ್ಲ ಯಾಕೆ ಟ್ರೈನ್ ಹೋಗ್ತಾ ಇಲ್ಲ ಮುಂದೆ ಅಂತ. ಯಾರು ಅಲ್ಲಿ ಮುಂದೆ ಹೋಗಿ ಆ ಡ್ರೈವರ್ಗೂ ಕೇಳೋಕ್ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಿದೆ 1 ಗಂಟೆ ಆದ್ರೂ ನಂತರ ಆದ್ರೂ ಅವ್ನು ಬಿಡ್ತಾನೆ ನಮ್ಮ ಟ್ರೈನ್ ಹೋಗೋದೇ ಇದೆ ಅಂತ ನಿಮ್ಗೆ ಗೊತ್ತಿದೆ. ಯಾರು ಬಿಟ್ಟು ಹೋಗೋಲ್ಲ, ಟ್ರೈನ್ ಅಲ್ಲೇ ನಿಲ್ಲೋದೇ ಇಲ್ಲ, ಖಂಡಿತ ನಿಲ್ಲೋದಿಲ್ಲ. ಅಂತದೊಂದು ಏನಾದ್ರೂ ಮೇಜರ್ ಇದಾಗಿದ್ರೆ ಅವ್ರು ನಿಮ್ಗೆ ಏನಾದ್ರೂ ಮೆಸೇಜ್ ಆದ್ರೂ ಬರುತ್ತೆ. ಅದಿರ್ಲಿ, ನೀವು ಸ್ಟೇಷನ್ ನಲ್ಲಿ ಇಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಯಾವುದು ಅರ್ಥ ಆಗೋದಿಲ್ವೋ ಅದನ್ನಲ್ಲೇ ಬಿಟ್ಟು ಬಿಡಿ. ನಂತರ ಯಾವಾಗ ಬಂದಾಗ ಅದೊಂದು ವಿಷಯವನ್ನ ನಾವು ಭಕ್ತ ಭವಿ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ ಅಂತ ನಮ್ಮ ಅರಭಾಂಶ ಅಂತ ಹೇಳೋದು. ಆವಾಗ ನೋಡೋಣ. ಆದ್ರೆ ಶಿವಯೋಗಕ್ಕೆ ಹೋಗುವಾಗ ಇಲ್ಲೇ ನನಗೆ ಅದನ್ನ ಭಕ್ತ ಅಂದ್ರೆ ಏನು, ಭವಿ ಅಂದ್ರೆ ಏನು ಈಗಲೇ ಹೇಳಿ ಅಂದ್ರೆ ನೀವು ಸ್ಟೇಷನ್ ನಲ್ಲಿ ಇಳ್ಕೊಂಡ್ಬಿಡ್ತೀರಾ. ಶಿವಯೋಗದ ಟ್ರೈನ್ ಮುಂದೆ ಹೋಗ್ತಾ ಇದೆ. ಹೀಗಾಗಿ ವಿಚಾರಗಳನ್ನ ಒಂದ್ ಕಡೆ ಬರ್ದಿದ್ವಿ. ಆದ್ರೆ ಶಿವಯೋಗಕ್ಕೆ ನೀವು ಹೋಗುವಾಗ ಅದು ಏನಿದೆಯೋ ಅದೇನ್ ಹೇಳ್ತಾ ಇದೆಯೋ ಆ ವಚನ ಅದನ್ನ ಅರ್ಥ ಮಾಡ್ಕೊಳ್ಳೋದು. ನಿಮ್ಗೆ ಎಲ್ಲಿ ಒಂದು ಸೆಂಟೆನ್ಸ್ ಅರ್ಥ ಆಗೋದಿಲ್ವೋ ಅದನ್ನಲ್ಲೇ ಬಿಟ್ಟು ಟ್ರೈನ್ ಬಿಡಬೇಕು. ಆ ಶಿವಯೋಗದ ಟ್ರೈನ್ ಇಳ್ಕೊಳ್ಬೇಕು. ಅದ್ ನನಗೆ ಹೇಳ್ಬೇಕಾಗಿದೆ. ಅದಕ್ಕೆ ಸಮಾಧಿ ಯೋಗ ಅಂದ್ರೆ ಇಂಥ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡದೆ ತಾನೆಂಬ ಅಹಂಭಾವ ಒಡೆದು ಇದೇ ಬಿಡೋಕಾಗ್ತಾ ಇಲ್ಲ ನಮಗೆ. ನನಗೆ ಅವ್ರು ಹೀಗಂದ್ರು, ನಾನು ಅವ್ರು ಹೀಗಂದೆ, ಈ ವಚನದ ಅರ್ಥ ಹೀಗಿತ್ತು, ಅವ್ರು ಹಾಗೆ ಹೇಳಿದ್ರು, ಅವ್ರು ತಪ್ಪಾಗಿ ಹೇಳಿದ್ರು, ಅದ ಅರ್ಥ ಹೀಗಿಲ್ಲ, ಅದು ಹಾಗಿದೆ. ಅಲ್ಲಿ ನೀವು ಡಿಸ್ಕಸ್ ಮಾಡಿ. ಆದ್ರೆ ಅಹಂಭಾವವನ್ನು ಬಿಟ್ಟು ಮಾಡೋದು. ನಾನೇ ಹೇಳೋದು ನಿಜ ಅಂತ ಇಲ್ಲ, ನಾನು ತಪ್ಪು ಮಾಡ್ತೀನಿ, ನನಗೂ ಅರ್ಥ ಆಗೋಲ್ಲ ಈ ವಚನಗಳು. ಯಾಕೆಂದ್ರೆ ಇವೆಲ್ಲ 12, 15, 14, 13 ಶತಮಾನಗಳಲ್ಲಿ ಬರೆದಂತಹ ವಚನಗಳು. ಈಗಿನ ಸ್ಥಿತಿಯಲ್ಲಿ ಅವು ಏನ್ ಅರ್ಥ ಇದೆ, ಅನೇಕ ಪ್ರಾಜ್ಞರು ಅವುಗಳಲ್ಲಿ ದುಡಿತಾ ಇದ್ದಾರೆ ಈ ವಚನಗಳ ಅರ್ಥ ಮಾಡಿರೋದು. ಅಖಂಡ ಪರಿಪೂರ್ಣನಾದ ಪರಬ್ರಹ್ಮದಲ್ಲಿ ಕೂಡಿದ ಸಮರಸ ಭಾವವೇ ಸಮಾಧಿಯ ಅಂದ್ರೆ ಇಷ್ಟಲಿಂಗದಲ್ಲಿ. ಪರಬ್ರಹ್ಮ ಅಂದ್ರೆ ಮತ್ತೆ ನಾವು ಬ್ರಹ್ಮಚಕ್ರಕ್ಕೆ ಹೋಗ್ಬೇಕಾಗ್ತಾ ಇದೆ. ಆ
ಆ ಅಖಂಡ ಪರಿಪೂರ್ಣವಾದ ನಿಷ್ಕಲ ಲಿಂಗದಲ್ಲಿ ತೊಡಗುವಿದೆ. ಇದೆಲ್ಲ ಆಚಾರ ಲಿಂಗದ ಹಿಡಿದು ನಿಷ್ಕಲ ಲಿಂಗದವರೆಗೆ ನಮ್ಮ ಪ್ರಯಾಣ ಸಾಗ್ತಾ ಇದೆಯಲ್ಲ, ಅದು ಸಮಾಧಿ ಯೋಗ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಮುಗಿ ದೇವಯ್ಯನವರ ಒಂದು ವಚನ ಬರ್ತಾ ಇದೆ, ಯಾರಾದ್ರೂ ಹೇಳಿ. ಅಮುಗಿ ದೇವಯ್ಯ ಪ್ರಾಣಲಿಂಗವೆಂಬುದೊಂದು ಮಾತಿನ ನಂಟು ತುಟಲ್ಲ, ಲೋಗರ ಸುಖ ದುಃಖ ತನ್ನದೆನ್ನದನಕ್ಕ, ಚೆನ್ನ ಸಿದ್ಧ ಸೋಮನಾಥನೆಂಬ ಲಿಂಗ ಬರಿದೆ ಒಲಿವನೇ. ಸಮಗ್ರ ವಚನ ಸಂಪುಟ 6, ವಚನ ಸಂಖ್ಯೆ 336. ಅಣ್ಣವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕ. ಅಮುಗಿ ದೇವಯ್ಯ ಯಾರು, ಯಾವ ಊರಿನಲ್ಲಿದ್ದ ಇವನು ಈ ಶರಣ? ಇವನ ಪತ್ನಿಯ ಧರ್ಮ ಪತ್ನಿಯ ಹೆಸರೇನು? ಸೊನ್ನಲಾಪುರದಲ್ಲಿದ್ದ ಅಮುಗಿ ದೇವಯ್ಯನ ಪತ್ನಿ ರಾಯಮ್ಮ. ಅಮುಗಿ ರಾಯಮ್ಮ. ಈ ಅಮುಗಿ ದೇವಯ್ಯ ಒಂದು ಈಗ ಏನ್ ದೀಕ್ಷೆ ನಡೀತಾ ಇದೆ? ಯಾವ ಲಿಂಗಕ್ಕೆ ದೀಕ್ಷಾ ನಡೀತಾ ಇದೆ ಈಗ? ನಿರ್ವಾಣ. ಪ್ರಾಣಲಿಂಗಕ್ಕೆ. ಪ್ರಾಣಲಿಂಗಕ್ಕೆ. ಪ್ರಾಣಲಿಂಗ ಎಲ್ಲಿದೆ? ಸೂಕ್ಷ್ಮ ಈ ಇದರಲ್ಲಿ ನಿಶೂನ್ಯ ಲಿಂಗ ಶಿಖಾಚಕ್ರದಲ್ಲಿ. ಶಿಖಾಚಕ್ರದಲ್ಲಿರುವ ನಿಶೂನ್ಯ ಲಿಂಗ. ಇದು ಹೇಗೆ ನೆನಪಿಡ್ಬೇಕಂದ್ರೆ, ನೀವು ಯಾವ ಊರಿನವರು ಅಂದ ತಕ್ಷಣ, ಈಗ ನನಗೆ ನೀವು ಯಾವ ಊರು ಅಂದ ತಕ್ಷಣ ಚಿಕ್ಕೋಡಿ ಅಂತ ಪಟ್ನೆ ಹೇಳ್ತೀನಿ ನೋಡಿ, ಆ ತರ ಇರ್ತದೆ. ಪ್ರಾಣಲಿಂಗ ಎಲ್ಲಿದೆ? ನಿಶೂನ್ಯ ಲಿಂಗ ಶಿಖಾಚಕ್ರ. ಒಂದು ಸ್ವಲ್ಪನೂ ಅಲ್ಲಿ ಏನು ವ್ಯತ್ಯಾಸ ಇಲ್ಲ, ಏನೂ ಇಲ್ಲ. ಅದಕ್ಕೆ ಅಮುಗಿ ದೇವಯ್ಯನವರು ಪ್ರಾಣಲಿಂಗವೆಂಬುದೊಂದು ಮಾತಿನಂತುಂಟಲ್ಲ, ಒಂದು ನುಡಿಯಲ್ಲ ಅದು. ಅದು ಏನಂದ್ರೆ ಲೋಗರ ಸುಖ ದುಃಖ ತನ್ನದೆನ್ನದನ್ನಕ್ಕ. ಅಂದ್ರೆ ಈಗ ನೋಡಿ, ನಾವು 69 ಜನ ಇವತ್ತು ಸೇರಿದ್ದೀವಿ. ನಾವೆಲ್ಲರೂ ಏನಂದ್ರೆ ಶರಣರು. ಸುಖ ದುಃಖ, ನಮ್ಮೆಲ್ಲಾ ಸುಖ ದುಃಖಗಳನ್ನ ನಾವು ಹಂಚಿಕೊಳ್ಳಬೇಕಲ್ಲ. ಬೇರೆಯವರ ನಿಮ್ಮ ಸುಖ ಇರಲಿ ದುಃಖ ಇರಲಿ, ತನ್ನದೆನ್ನದನ್ನಕ್ಕ. ನಿಮ್ಮ ಸುಖ, ನಾವು ಮದುವೆಗೆ ಹೋಗಿ ಬಂದ್ವಿ, ಸಂತೋಷ ಪಟ್ವಿ. ಸಿದ್ದರಾಮದೇ ಅಂತ ಯಾರೋ ಒಬ್ರು ಹಿರಿಯ ಶರಣರು ಅವರು ಲಿಂಗೈಕ್ಯರಾದಾಗ ದುಃಖ ಅನ್ನಿಸ್ತಾ ಇದೆ. ಹೀಗೆ ಲೋಗರ ಸುಖ ದುಃಖ ತನ್ನದೆನ್ನದನ್ನಕ್ಕ. ಅದರಲ್ಲಿ ನಾವು ನಮ್ಮ ಶರಣರಿಗೆ ಏನೇ ಸುಖ ದುಃಖ ಬರಲಿ ಅದು ನನಗೂ ನೋವಾಗುತ್ತದೆ. ನಾವು ಎಷ್ಟೊಂದು ಸಂಭ್ರಮ ಪಟ್ವಿ ಆ ಮದುವೆಯಲ್ಲಿ. ಮೊನ್ನೆ ಗುಬ್ಬಿಯಲ್ಲಿ ರೇಣುಕಯ್ಯನವರು ಮಗಳು ಬೇರೆಯಾ ಅಥವಾ ನಮ್ಮ ಮಗಳು ಬೇರೆಯಾ ಅಂತ ಒಂದು ಆ ಭಾವದಲ್ಲಿದ್ವು. ನಮ್ಮ ರುದ್ರಪ್ಪಣ್ಣ ಅವರು ಅಂತ ಏನ್ ಹೇಳಿದ್ರು ಗೊತ್ತಾ? ನೀವೆಲ್ಲ ಬಂದಿದ್ದೀರಿ, ನೀವೆಲ್ಲ ರಕ್ತ ಸಂಬಂಧಿ, ನಾವು ಬಂದಿದ್ದೀವಿ ಭಕ್ತ ಸಂಬಂಧಿ ಅಂತ ಹೇಳಿದ್ರು. ನನಗೊಮ್ಮೆ ಹೇಳುವಾಗ ಭಾವನಾತ್ಮಕ ಆಗಿಬಿಡ್ತೀನಿ, ಕ್ಷಮಿಸಬೇಕು. ಸುಖ ದುಃಖ ತನ್ನದು. ಯಾಕಂದ್ರೆ ಈಗ ಯಾವ ಪರಿವಾರ ಉಳಿದಿದೆ? ನಮ್ಮದೆಲ್ಲ ಬಸವ ತಂದೆಯ ಪರಿವಾರ. ಹೀಗಾಗಿ ನಮ್ಮ ಸುಖ ದುಃಖ ತನ್ನದೆನ್ನದನ್ನಕ್ಕ. ಹಾಗಾಗಿದ್ರೆ ನನ್ನದು ಬರೀ ನನ್ನದೇ, ನನ್ನ ಸುಖ ದುಃಖ ನನ್ನದೇ, ನಿಮ್ಮ ಸುಖ ದುಃಖ ನಿಮ್ಮದೇ ಅಂದ್ರೆ ಚೆನ್ನ ಸಿದ್ಧ ಸೋಮನಾಥನೆಂಬ ಲಿಂಗ ಬರಿದೆ ಒಲಿವನೇ. ಒಲಿಯಲ್ಲ, ಒಲಿಯಲ್ಲ. ನಾವು ಎಷ್ಟೊಂದು ಸಂಭ್ರಮ ಪಟ್ವಿ. ನನಗಂತೂ ಒಮ್ಮೊಮ್ಮೆ ಹೇಳೋಕೆ ನನಗೆ ದುಃಖವಾಗ್ತಾ ಇದೆ. ನನಗಿಂತ ವಯಸ್ಸಿನಲ್ಲಿ ಎಷ್ಟೋ ಹಿರಿಯ ಹಿರಿಯ ಜೀವಗಳು ಅವರು ಬಂದು ನನಗೆ ಕಾಲಿಗೆ ಬಿಡೋದಿದೆಯಲ್ಲ, ಘೋರವಾದ ಒಂದು ಏನ್ ನನಗೆ ಹೇಳೋಕೆ ಅರ್ಥ ಆಗ್ತಾ ಇಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ? ಬರೀ ಕೆಲವೊಂದು ವಚನಗಳನ್ನು ತಂದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹೊರತು ಆ ಥರ. ಹೀಗಾಗಿ ಆ ಸುಖ ದುಃಖ ಏನಿದೆ ಇಲ್ಲ, ನಿಮ್ಮ ಸುಖ ದುಃಖ ನಮ್ಮ ಸುಖ ದುಃಖ ಎಲ್ಲರ ಸುಖ ದುಃಖ. ಆ ಅಣ್ಣನವರು ಹೇಳಿದ ಹಾಗೆ ಇದೊಂದು ಭಕ್ತಿಯ ಸಂಬಂಧವಾಗಿದೆ. ಅದು ಆಗದೆ ಇದ್ರೆ ತನ್ನದೆನ್ನದನ್ನಕ್ಕ ಅಂದ್ರೆ ಸಿದ್ಧ ಸೋಮನಾಥನೆಂಬ ಲಿಂಗ ಬರಿದೆ ಒಲಿವನೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇದು ಒಂದು ಕೊನೆಯ ಒಂದು ವಚನವನ್ನ ಹೇಳಿ ನಾವು ನಿಲ್ಲಿಸೋಣ. ಈ ಚೆನ್ನಬಸವಣ್ಣನವರ ವಚನವನ್ನ ಒಬ್ರು ಯಾರಾದ್ರೂ ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಭಕ್ತಿಯ ಶರಣ ಶರಣಾರ್ಥಿಗಳು. ಚೆನ್ನ ಬಸವಣ್ಣವರ ವಚನ. ಹೆಗ್ಗಣವನಿಕ್ಕೆ ನೆಲೆಗಟ್ಟಿ ಕಟ್ಟಿದಂತೆ ಎನ್ನ ಕಾಯಗುಣ ಅಹಂಕಾರ ಪ್ರಮೋದಗಳಯ್ಯ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನಿಕ್ಕಿ ಎನ್ನ ಮಾಡಿದಿರಿ, ಎನ್ನ ಬಾಧಿಸಲೆಂದು ಲಿಂಗಯ್ಯ ತಂದೆ ಆದಿ ವ್ಯಾಧಿಗಳೆಲ್ಲವ ಕಳೆದು ನಿರ್ವಾಣವಪ್ಪ ಪಥವ ಕರುಣಿಸಯ್ಯ ಕೂಡಲ ಚೆನ್ನ ಸಂಗಮ ದೇವ. ಶರಣು ಶರಣಾರ್ಥಿರಪ್ಪ. ವಚನ ಸಂಖ್ಯೆ ಹೇಳಿ ಅಕ್ಕ. ವಚನ ಸಂಖ್ಯೆ, ವಚನ ಸಂಪುಟದ ಸಂಖ್ಯೆ ಮತ್ತು ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 19. ಶರಣು ಶರಣಾರ್ಥಿ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಮತ್ತೆ ನಿರ್ವಾಣವಪ್ಪ ಅಂತ ಒಂದು ಪದವ ಬರ್ತಾ ಇದೆ ನೋಡಿ.
ಚೆನ್ನಬಸವಣ್ಣನವರು ಹೆಗ್ಗನವನಿಕ್ಕಿ ನೆಲಗಟ್ಟೆ ಕಟ್ಟಿದೆ ಅಂತ ಅಂದ್ರೆ ನೀವು ಬೇರೆ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ, ನಾನು ಮುಗಿಸ್ತಾ ಇದ್ದೀನಿ ಕೇವಲ 5 ನಿಮಿಷ. ಹೆಗ್ಗನವನಿಕ್ಕಿ ನೆಲಗಟ್ಟಿ ಕಟ್ಟಿದಂತೆ ಅಂದ್ರೆ ಒಂದು ಮನೆ ಕಟ್ತಾ ಇದ್ದಾರೆ, ಬೆಳಗ್ಗೆ ಅದು ಬೇಸಿಕ್ ಆಗಿ ಅಂದ್ರೆ ಒಂದು ಪಾಯ, ಏನು ಮನೆಗೆ ನೆಲಗಟ್ಟು ಅಂದ್ರೆ ನಾವು ಏನಂತೀವಿ ಅಂದ್ರೆ ಅದಕ್ಕೆ ಕೆಳಗಡೆ ಎಲ್ಲ ಕಲ್ಲು ಗಿಲ್ಲೆಲ್ಲ ಗಟ್ಟಿಯಾಗಿ ಹಾಕಿ ನೆಲಗಟ್ಟು ಕಟ್ತೀವಿ. ಅದ್ರ ಮೇಲೆ ನಾವು ಅಡಿಪಾಯ, ಅದ್ರ ಮೇಲೆ ನಾವು ಇದನ್ನ ಹಾಕ್ಬೇಕಲ್ಲ, ಟೈಲ್ಸ್ ಗೀಲ್ಸ್ ಇಡಬೇಕು, ಆ ಟೈಲ್ಸ್ ಎಲ್ಲ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಕೆಳಗಡೆ ಇದು ಅಂದ್ರೆ 12ನೇ ಶತಮಾನದ ವಚನ, ಅವಾಗೆಲ್ಲ ಈ ಟೈಲ್ಸ್ ಅಂತ ಏನಿರ್ಲಿಲ್ಲ. ಅದ್ರ ಕೆಳಗಡೆ ಏನ್ ಮಾಡ್ತಿದ್ರು, ಅದನ್ನೆಲ್ಲ ಸಮತಟ್ಟಾಗಿ ಮಾಡಿ ಅದ್ರ ಮೇಲೆ ಈ ಗೋಮಯ ಅಂದ್ರೆ ಆಕಳ ಒಂದು ಶಗಣದಿಂದ, ನಾವು ಚಿಕ್ಕವರಿರುವಾಗ ನಮ್ಮ ಮನೆಯನ್ನೆಲ್ಲ ನಾವು ಸಾರಿಸೋದನ್ನ ನೋಡಿದೀವಿ ಈ ಗೋಮಯದಿಂದ. ಆದ್ರೆ ಕೆಳಗಡೆ 1-2-3 ಹೆಗ್ನ ಬಿಟ್ರೆ ಏನಾಗುತ್ತೆ ಹೇಳಿ, ಅದು ಅಗಿಯೋದಿರುತ್ತಾ ದಿನಾಲು, ಅದು ಕುಡು ರಾತ್ರಿ ಶಬ್ದ ಬರೋದು, ಅಲ್ಲೆಲ್ಲ ದೊಡ್ಡ ದೊಡ್ಡ ರಂಧ್ರ ಮಾಡೋದು, ಇದೆಲ್ಲ ಆಗುತ್ತೆ. ಹೆಗ್ಗವನ ನೆಕ್ಕಿ ನೆಲಗಟ್ಟಿ ಕಟ್ಟಿದಂತೆ ಎನ್ನ ಕಾಯಗುಣ ಏನಿದೆಯಲ್ಲ ನನ್ನ ಮನಸ್ಸಿನಲ್ಲಿ ಅಹಂಕಾರ ಪ್ರಬೋಧಿಗಳಯ್ಯ, ಯಾವುವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಅರಿಷಡ್ ವರ್ಗಗಳನ್ನ ನೀವು ನೋಡಿದ್ದೀರಾ. ಎನ್ನ ಮಾಡಿದಿರಿ, ಯಾರು ಮಾಡಿದ್ರು ಅವ್ರಿಗೆ ಹೇಳ್ತಿದ್ದಾರೆ, ಯಾರು ಆ ಪರಮನಿಗೆ ಹೇಳ್ತಾ ಇದ್ದಾರೆ ನಮ್ಮ ಚೆನ್ನಬಸವಣ್ಣನವರು. ಎನ್ನ ಮಾಡಿದಿರಿ, ಯಾಕೆ ಮಾಡಿದಿರಿ, ಎನ್ನ ಬಾಧಿಸಲೆಂದು, ನನಗೆ ಕಷ್ಟ ಆಗಲಿ ನನಗೆ ತ್ರಾಸ ಆಗಲಿ ಅಂತ ಅವುಗಳನ್ನೆಲ್ಲ ನೀವು ಮಾಡಿದಿರಿ. ಲಿಂಗಯ್ಯ ತಂದೆ, ಆದಿವಾದಿಗಳೆಲ್ಲವ ಕಳಿಬೇಕಪ್ಪ, ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ, ಯಾಕೆ ನನಗೆ ಆದಿವಾದಿಗಳನ್ನು ಕೊಡ್ತಾ ಇದೀಯಾ, ನಿರ್ವಾಣದಪ್ಪ, ಆ ನಿರ್ವಾಣದ ಪಥವ ಹೇಗಿದೆ ಅನ್ನೋದು ತೋರ್ಸಪ್ಪ ಅಂತ ಚೆನ್ನಬಸವಣ್ಣನವರು ಆ ಪರಮನಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಈಗ ಬಸವಣ್ಣನವರ ವಚನವನ್ನು ಬರ್ತಾ ಇದೆ, ಇಲ್ಲಿಗೆ ಇದು ಕೊನೆಯ ವಚನ, ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಮತ್ತೆ ಶನಿವಾರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬಸವಣ್ಣನವರ ಒಂದು ವಚನವನ್ನ ತಾವು ಪಠಿಸಬೇಕಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಣ್ಣನವರ ವಚನ. ಭಕ್ತನೆಂತೆಂಬೆನಯ್ಯ ಭವ್ಯ ಸಂಘ ಬಿಡದನ್ನಕ್ಕ, ಮಾಹೇಶ್ವರ ನಿಂತೆಂಬೆನಯ್ಯ ಪರಸ್ತ್ರೀ ಪರಧನದಾಸೆ ಬಿಡದನ್ನಕ್ಕ, ಪ್ರಸಾದಿಯಂತೆಂಬೆನಯ್ಯ ಆದಿವ್ಯಾಧಿ ನಷ್ಟವಾಗದನ್ನಕ್ಕ, ಪ್ರಾಣಲಿಂಗಿ ಎಂತೆಂಬೆನಯ್ಯ ಪ್ರಾಣ ಸ್ವಸ್ಥಿರವಾಗದನ್ನಕ್ಕ, ಶರಣನೆಂತೆಂಬೆನಯ್ಯ ಪಂಚೇಂದ್ರಿಯ ನಾಶವಾಗದನ್ನಕ್ಕ, ಐಕ್ಯನೆಂತೆಂಬೆನಯ್ಯ ಜನನ ಮರಣ ವಿರಹಿತವಾಗದನ್ನಕ್ಕ, ಇಂತಪ್ಪ ಭಾಷೆ ವ್ರತ ನೇಮಂಗಳ ನಾನರಿಯನಯ್ಯ, ಅಘಟಿತ ಘಟಿತ ವರ್ತಮಾನದ ನಾನರಿಯನಯ್ಯ, ನಿಮ್ಮ ಶರಣರ ತೊತ್ತು ಭೃತ್ಯಾಚಾರವ ಮಾಡುವೆ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 510. ಸರ್ವರಿಗೂ ಶರಣಾರ್ಥಿಗಳು. ಭಕ್ತ ಸ್ಥಳ ಯಾವ ಚಕ್ರದಲ್ಲಿದೆ? ಮೂಲಾಧಾರ ಚಕ್ರ. ಪೃಥ್ವಿ ತತ್ವ. ಮಾಹೇಶ್ವರ ಚಕ್ರ ತತ್ವ. ಕಪ್ಪು ತತ್ವ. ಉಳಿದವರು ಮ್ಯೂಟ್ ಮಾಡ್ಕೊಳ್ಳಿ. ಮಾಹೇಶ್ವರ ತತ್ವ ಯಾವ ಚಕ್ರದಲ್ಲಿದೆ? ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರ. ಆಯ್ತು. ಪ್ರಸಾದಿ ತತ್ವ. ಮಣಿಪೂರಕ. ಮಣಿಪೂರಕ ಚಕ್ರ. ಪ್ರಾಣಲಿಂಗ. ಪ್ರಾಣಲಿಂಗಿ. ಅನಾಥ ಚಕ್ರ. ಶರಣ. ವಿಶುದ್ಧಿ ಚಕ್ರ. ಐಕ್ಯ. ಆಜ್ಞಾ ಚಕ್ರ. ಭಕ್ತನೆಂತೆಂಬೆನಯ್ಯ ಭವ್ಯ ಸಂಘ ಬಿಡದನ್ನಕ್ಕ ಅಂದಾಗ ನಮ್ಮ ಆಧಾರ ಚಕ್ರದಲ್ಲಿರುವ ಅಲ್ಲಿರುವ ಲಿಂಗ ಯಾವುದು? ಆಚಾರಲಿಂಗ. ಆ ಆಚಾರ ಲಿಂಗದಲ್ಲಿ ಒಂದು ತತ್ವ ಬರ್ತಾ ಇದೆ, ಭವ್ಯ ಸಂಘ ಬಿಡದನ್ನಕ್ಕ. ಅಲ್ಲೆಲ್ಲ ಪಂಚಾಚಾರ ಬರ್ತಾ ಇವೆ. ಹೀಗಾಗಿ ಪಂಚಾಚಾರದಲ್ಲಿ ಇರುವಾಗ ಭವ್ಯ ಸಂಘವನ್ನ ಅದು ಆಗೋದಿಲ್ಲ. ಯಾವುದು ಈ ಲಿಂಗವನ್ನು ನಂಬೋದಿಲ್ವೋ, ಈ ನಮ್ಮ ತತ್ವಗಳನ್ನು ನಂಬೋದಿಲ್ವೋ ಅವರೆಲ್ಲಾ ಭವಿಗಳೇ. ಅಂತಹ ಭವ್ಯ ಸಂಘ ಬಿಡದನ್ನಕ್ಕ. ಮಾಹೇಶ್ವರನೆಂತೆ ನೆಂಬೆನೆಯ ಪರಸ್ತ್ರೀ ಪರಧನದಾಸೆ ಬಿಡದನ್ನಕ್ಕ, ಪ್ರಸಾದಿ ಎಂತೆಂಬೆನೆಯ ಆದಿ ವ್ಯಾಧಿ ನಷ್ಟವಾಗದನ್ನಕ್ಕ, ಪ್ರಾಣಲಿಂಗಿ ಎಂತೆಂಬೆನೆಯ ಪ್ರಾಣ ಸ್ವಸ್ಥಿರವಾಗದನ್ನಕ್ಕ, ಶರಣನೆಂತೆಂಬೆಯ ಪಂಚೇಂದ್ರಿಯ ನಾಶವಾಗದನ್ನಕ್ಕ, ಐಕ್ಯನೆಂತೆಂಬೆನೆಯ ಜನನ ಮರಣ ವಿರಹಿತವಾಗದನ್ನಕ್ಕ. ಇವೆಲ್ಲ ಹೇಳ್ತಾರೆ. ಅವರೇ ಏನ್ ಹೇಳ್ತಿದ್ದಾರೆ? ಇಂತಪ್ಪ ಭಾಷೆ ವ್ರತ ನೇಮಂಗಳ ನಾನರಿಯಲಿಲ್ಲ. ಇದು ಮತ್ತೆ ಕಿಂಕರತ್ವ. ನಮ್ದು ಅದೇ ಪರಿಸ್ಥಿತಿ. ಈಗ ಎಲ್ಲ ಹೇಳ್ತಾ ಇದ್ದಾರೆ ಮೇಲಿನ ಹಾಗೆ, ಎಲ್ಲ ಇದನ್ನ ಹೇಳಿದ್ರು, ಆದಿವ್ಯಾಧಿಗಳು ಲೌಕಿಕ ವಿಷಯಾದಿಗಳು ಅವನ್ನೆಲ್ಲ ಹೇಳಿದ್ರು. ಆದರೆ ನಮ್ಮ ಗುರುದೇವರೇ ಹೇಳ್ತಾ ಇದ್ದಾರೆ, ಇಂತಪ್ಪ ಭಾಷೆ ವ್ರತ ನೇಮಂಗಳ ನಾನರಿಯನೀಯ.
ಅಘಟಿತ ಘಟಿತ ವರ್ತಮಾನದ ನಾನು ಅರಿಯನು. ಏನಾಗುತ್ತೋ, ಏನಾಗೋದಿದೆಯೋ, ಏನಾಗಿದೆಯೋ, ನನ್ಗೇನೂ ಗೊತ್ತಿಲ್ಲ. ಭವಿಷ್ಯ, ಭೂತ, ಅಘಟಿತ ಘಟಿತ ವರ್ತಮಾನದ ನನ್ಗೇನಾಗುವುದಿದೆ ಮುಂದೆ ಅದು ಸಹ ನನಗೆ ಗೊತ್ತಿಲ್ಲ. ಅದಕ್ಕೆ ನನಗೊಂದು ನೀನು ಆಶೀರ್ವಾದ ಮಾಡು, ನನ್ನನ್ನು ನೀನು ಕರುಣಿಸು. ಏನು? ನಿಮ್ಮ ಶರಣರು. ಅತ್ಯಾಚಾರ ಮಾಡಿದೆ ಹೇಳ್ತಾರೆ, ಅವರ ಪಾದರಕ್ಷೆಗಳನ್ನ ತಲೆ ಮೇಲೆ ಇಟ್ಕೊಳ್ತೀನಿ ಅಂತ ಹೇಳ್ತಾರೆ, ಅವರ ಮನೆ ಬಾಗಿಲನ್ನು ಕಾಯ್ತೀನಿ ಅಂತ ಹೇಳ್ತಾರೆ. ಒಂದೋ ಎರಡೋ ನೀವು ನೋಡ್ತಾ ಇದ್ರಿ ದಿನನಿತ್ಯ ಈಗ ಭಕ್ತ ಸ್ಥಳದಲ್ಲಿ ಬರುವಂತಹ ವಚನಗಳನ್ನ. ಆ ಭ್ರಷ್ಟಾಚಾರದ ವಚನಗಳು ಎಷ್ಟು ಬರ್ತಾ ಇವೆ ಅಂದ್ರೆ ನಮ್ಮ ಗುರುದೇವರ ಬಗ್ಗೆ ಅಯ್ಯಪ್ಪ ಅವರ ಕಿಂಕರತ್ವ ಇಷ್ಟೊಂದಿದೆಯಾ ಅಂತ ಅನಿಸ್ತಾ ಇದೆ. ನಿಮ್ಮ ಶರಣರ ತತ್ವತ್ತು ಭ್ರಷ್ಟಾಚಾರ ಮಾಡುವೆ ಕೂಡಲ ಸಂಗಮ ದೇವ, ನಾನು ಆಗ್ತೀನಿ, ಆ ಭ್ರಷ್ಟಾಚಾರ ಮಾಡ್ತೀನಿ, ನೀನು ಹೇಳ್ತೀಯೋ ಆ ಶರಣರ ದಾಸನಾಗಿ ಕೆಲಸ ಮಾಡ್ತೀನಿ, ನನಗೆ ದಯವಿಟ್ಟು ಈ ಏನಿದೆಯಲ್ಲ ಭಕ್ತ ಮಹೇಶ ಎಲ್ಲ ಸ್ಥಳಗಳಲ್ಲಿ ಇರುವಂತಹ ತತ್ವಗಳನ್ನ ಕರುಣಿಸುವಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು ಮತ್ತು ಕೆಲವೊಂದು ಅಡಚಣೆಗಳಿಗಾಗಿ ಕ್ಷಮಿಸ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರ ಪಾದಗಳನ್ನು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಅಪ್ಪ ಅವ್ರಿಗೆ ಎಮರ್ಜೆನ್ಸಿ ಬಂದಿರೋ ಕಾರಣ ಶರಣಾರ್ಥಿ ಅಪ್ಪವ್ರಿಗೆ ಎಮರ್ಜೆನ್ಸಿ ಪೇಷಂಟ್ ಬಂದಿರೋ ಕಾರಣ ಸ್ವಲ್ಪ ಸಮಯ ಹಾಗೂ ಧ್ವನಿಯ ಅಭಾವ ಬಂದಿರೋ ಕಾರಣ ಎಲ್ಲರೂ ಸಹಕಾರ ನೀಡಿದ್ದೀರಿ. ಎಲ್ಲರಿಗೂ ಕೂಡ ಭಕ್ತಿ ಶರಣಾರ್ಥಿಗಳು. ಇಲ್ಲಿಯವರೆಗೂ ಶಿವಯೋಗ ಪ್ರಾತ್ಯಕ್ಷಿತೆಯ ವಿಷಯವನ್ನು ವಚನಗಳ ಆಧಾರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಅಪ್ಪರಿಗೆ ಶರಣಾರ್ಥಿಗಳು. ಇವಾಗ ಸಮಯ ಆಗಿದೆ. ಮತ್ತೆ ನಾವು ನಾಳೆ ಅಪ್ಪರು ಮತ್ತೆ ಅದು ಧ್ವನಿ ಸುರುಳಿಯನ್ನು ಚೆನ್ನಾಗಿ ಮಾಡ್ಕೊಂಡು ನಾಳೆ ಮತ್ತೆ ಅದನ್ನು ಮುಂದುವರಿಸು ಅಂದ್ರೆ ಎಲ್ಲರೂ ಅಪೇಕ್ಷೆ ಮೇರೆಗೆ ಮುಂದುವರಿಸ್ತಾರೆ. ಎಲ್ಲರ ಇಚ್ಛೆ ಮುಂದಿನ ಭಾಗದಲ್ಲಿ ಮುಂದುವರಿಸ್ತಾರೆ. ಮುಂದೆ ಯಾವಾಗ ಅಪ್ಪರು ಅದನ್ನ ಹೇಳ್ಕೊಡ್ತಾರೆ ಶಿವಯೋಗ ಪ್ರಾತ್ಯಕ್ಷಿಕೆ, ಆ ಸಮಯದಲ್ಲಿ ನೀವು ಬೇಕು ಅಂದ್ರೆ ಅವ್ರು ಮತ್ತೆ ಮುಂದುವರಿಸ್ತಾರೆ. ಇವತ್ತು ಸ್ವಲ್ಪ ಅವರಿಗೆ ಅಲ್ಲಿ ಬಂದಿರುವ ಕಾಯಕದಲ್ಲಿ ಸ್ವಲ್ಪ ಏರುಪೇರು ಆದ ಕಾರಣಕ್ಕಾಗಿ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀವಲ್ಲದೆ ಮತ್ತಾರು ಇಲ್ಲವೇ ಕೂಡಲ ಸಂಗಮ ದೇವ